मनसा महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितं महागणपतिं मनसा स्मरामि वसिष्ठवामदेवादिवन्दितं महागणपतिं ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎಂದು ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಬೇಕು ಅಂತ ಹೇಳಿ ತಾಯಂದಿರಾಗಿರುವಂತಹ ಶ್ರೀಮತಿ ಮಮತಾ ಅಂಬರ್ಜೆ, ಬಿಬಿಸಿ ಪಾಟಾಲಿ, ಶ್ರೀಮತಿ ಸುಶೀಲಾ ಕೊಂಡಾಡಿ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ज्योतिर्जनार्दनः दीपो हरतु मे पापम् दीपज्योतिर्नमोऽस्तु ते शुभं करोतु कल्याणम् आरोग्यं सुखसम्पदः बुद्धिर्विनाशाय आत्मज्योतिर्नमोऽस्तु ते आत्मज्योतिप्रदीप्ताय ब्रह्मज्योतिर्नमोऽस्तु ते ब्रह्मज्योतिप्रदीप्ताय ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಬೇಕು ಅಂತ ಹೇಳಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಹೇಮಂತರೈ ಮನವಳಿಕೆ ಗೊತ್ತು ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸೀಮೆಯ ಎಲ್ಲ ಭಕ್ತರನ್ನ ಹೊರೆಯುವ ತಾಯಿ, ಸೀಮೆಯ ಪ್ರತಿಯೊಂದು
ಮನೆಯ ಭಕ್ತರು ಕೂಡ ಯಾವುದಾದ್ರೊಂದು ಶುಭ ಕಾರ್ಯವನ್ನು ಮಾಡೋದಿದ್ರೆ ಆ ತಾಯಿಯ ಅನುಗ್ರಹ ಇರಲಿ ಅಂತ ಬೇಡಿದವರ ಇಷ್ಟಾರ್ಥವನ್ನ ಪೂರೈಸುವ ಶರವೂರಿನ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಚರಣ ಕಮಲಗಳಿಗೆ ಶಿರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಸುಮಾರು ಈ ದೇವಸ್ಥಾನದ ಇತಿಹಾಸ ಏನು ಅಂತ ಹೇಳಿದ್ರೆ ದ್ವಾಪರ ಯುಗ ಅಂತ ಹೇಳ್ಬೋದು. ದ್ವಾಪರ ಯುಗದ ಇತಿಹಾಸದಲ್ಲಿ ಪಾಂಡವರ ಗುರು ದೌಮ್ಯರಿಂದ ಪ್ರತಿಷ್ಠಾಪನೆಗೊಂಡ ಈ ವಿಗ್ರಹ ಇವತ್ತು ಆ ನಂತರ ಭಕ್ತರ ನಿರಂತರವಾದಂತಹ ಭಕ್ತಿಯಿಂದ ಅಲ್ಲಿ ಆಗಿರ್ತಕ್ಕಂಥ ಕೆಲಸದಿಂದ ಅಲ್ಲಿ ಒಂದು ಭವ್ಯವಾದ ದೇಗುಲ ನಿರ್ಮಾಣ ಆಗಿ ಸುಮಾರು 600-700 ವರ್ಷಗಳ ನಂತರ ಇವತ್ತೊಂದು ಹೊಸದಾದ ಭವ್ಯವಾದಂತಹ ದೇಗುಲ ನಿರ್ಮಾಣ ಆಗುವಂತಹ ಒಂದು ಹೊಸ ಶಕೆ ಅಂತ ಹೇಳ್ಬೋದು. ಅಂತಹ ಒಂದು ಸುಂದರವಾಗಿರ್ತಕ್ಕಂತಹ ಐತಿಹಾಸಿಕ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳೋದಿಕ್ಕೆ ನನಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ. ಸುಮಾರು 600-700 ವರ್ಷಗಳ ನಂತರ ಅಂದ್ರೆ ಹೇಳಿದ್ರೆ ಮೊದಲಿನ ಗರ್ಭಗುಡಿ ಯಾವಾಗ ಆಯ್ತು ಅಂತ ಹೇಳುವಂತದ್ದನ್ನ ನೋಡಿದ ಕಣ್ಣುಗಳಿಲ್ಲದಿದ್ರು ಕೇಳಿದ ಕಿವಿಗಳಿವೆ. ಆ ಕಿವಿಗಳ ಮೂಲಕ ಇನ್ನೊಂದು ಕಿವಿಗೆ ಇನ್ನೊಂದು ತಲೆಮಾರಿಗೆ ಹೋಗಿ ಸುಮಾರು 600-700 ವರ್ಷಗಳ ಹಿಂದೆ ಇದ್ದಿರ್ತಕ್ಕಂತಹ ಆ ದೇವಸ್ಥಾನ ಆಗಿರ್ಬಹುದು ಅನ್ನುವಂಥದ್ದನ್ನ ಕೇಳಿ ತಿಳಿಯುವಷ್ಟರ ಮಟ್ಟಿಗೆ ನಮ್ಮ ಒಂದು ನಂಬಿಕೆ ಬೆಳೆಯುತ್ತದೆ. ಇಂಥ ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ನಮ್ಮ ಸೀಮೆಯ ದೇವಸ್ಥಾನ, 4 ಗ್ರಾಮಗಳಿಗೆ ಸಂಬಂಧಪಟ್ಟಂತ ಈ ದೇವಸ್ಥಾನ ಸುಮಾರು ಒಂದು 2-2.5 ಸಾವಿರದಿಂದ 3 ಸಾವಿರದಷ್ಟು ಮನೆಗಳು ಅಂದ್ರೆ ಅಷ್ಟೊಂದು ಭಕ್ತರ ಕುಟುಂಬಗಳು ಇಲ್ಲಿ ನೆಲೆಸಿರುವಂತದ್ದು. ಅಗಾಧವಾದ ಶಕ್ತಿಯನ್ನ ಹೊಂದಿರತಕ್ಕಂಥ ತಾಯಿ ಎಲ್ಲ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸ್ತಾಳೆ ಅನ್ನುವಂತ ನಂಬಿಕೆ. ಆ ನಂಬಿಕೆಗಳು ಅನೇಕ ಬಾರಿ ಯಾವತ್ತೂ ಕೂಡ ನಂಬಿಕೆಗಳು ದೃಢ ನಿರ್ಧಾರವಾಗಿ ಭಕ್ತರಿಗೆ ಆ ಒಂದು ಭಕ್ತಿಯಲ್ಲಿ ನಂಬಿಕೆಯನ್ನು ಕೊಟ್ಟಿರ್ತಕ್ಕಂಥ ತಾಯಿ ದುರ್ಗಾ ಪರಮೇಶ್ವರಿಯ ಪುಣ್ಯ ಮಣ್ಣಿನಲ್ಲಿ ನಾವೆಲ್ಲ ಇದ್ದೇವೆ. ಇದು ಯಾಕೆ ಐತಿಹಾಸಿಕ ಕ್ಷಣ ಅಂತ ಹೇಳಿದ್ರೆ, ನಾನು ಮೊದಲು ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತೇನೆ, ಕಳೆದ ಸುಮಾರು ತಲೆಮಾರಿಗೆ ಸಿಗದೇ ಇರತಕ್ಕಂತಹ ಅಥವಾ ಇನ್ನು ಮುಂದಿನ ಸುಮಾರು ಅಂತ ಹೇಳಿದ್ರೆ ಇವತ್ತೊಂದು ದೇವಸ್ಥಾನ, ಭವ್ಯ ದೇವಸ್ಥಾನವನ್ನ ನಾವು ಮಾಡಿದ್ರೆ ಅಂತ ಹೇಳಿದ್ರೆ ಮುಂದಿನ 1,000 ವರ್ಷಗಳಾದ್ರೂ, ಕನಿಷ್ಠ 1,000 ವರ್ಷಗಳಾದ್ರೂ ಇನ್ನೊಂದು ದೇವಸ್ಥಾನ ಮಾಡುವಂತ ಅವಶ್ಯಕತೆ ಬರದೇ ಇರುವಂತಹ ಒಂದು ಸದೃಢವಾಗಿರ್ತಕ್ಕಂಥ ಸುಂದರವಾದ ದೇವಸ್ಥಾನವನ್ನ ಮಾಡಬೇಕು ಅನ್ನುವಂತಹ ಆಸೆಯಿಂದ ಅಂತ ಹಂಬಲದಿಂದ ಹೊರಟವರು ನಾವು. ಸುಮಾರು 10 ಕೋಟಿಯ ಅಂದಾಜು ವೆಚ್ಚವನ್ನ ಇಟ್ಕೊಂಡು ದೇವಳದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ನಡೀತಾ ಇದೆ. ಗರ್ಭಗುಡಿಯನ್ನ ನೋಡಿದಿರಿ. ಗರ್ಭಗುಡಿಯ ಕೆಲಸವು ಸುಮಾರು 60-70% ಕೆಲಸ ಆಗಿರುತ್ತದೆ. ನಮಸ್ಕಾರ ಮಂಟಪದ ಕೆಲಸ ಕೂಡ ಆಗ್ತಾ ಇದೆ. ಅದರೊಂದಿಗೆ ಸುತ್ತುಪೌಳಿಯ ನಂತರ ಎದುರಿಗೆ ಒಂದು ರಾಜಗೋಪುರ ಬರುತ್ತೆ. ಇಲ್ಲಿ ಮುಂದೆ ಒಂದು ಭವ್ಯವಾದಂತಹ ಉತ್ತಮವಾಗಿರ್ತಕ್ಕಂಥ ಒಂದು ಮಹಾದ್ವಾರವನ್ನ ನಿರ್ಮಿಸಬೇಕು ಅನ್ನುವಂಥ ಹಂಬಲ. ಅದರೊಂದಿಗೆ ರಥ ಬೀದಿಯನ್ನ ಕಾಂಕ್ರೀಟೀಕರಣ ಮಾಡುವಂಥದ್ದು. ಬ್ರಹ್ಮರಥ, ಹೊಸದಾಗಿ ಬ್ರಹ್ಮರಥದ ನಿರ್ಮಾಣ ಆಗ್ತಾ ಇದೆ. ಅಂಗಣದಲ್ಲಿ ಅಂಗಣ ಬಂಡಿ ಬರುತ್ತೆ. ಗಂಗಾದೇವಿಯ ಗುಡಿ ನಿರ್ಮಾಣ ಆಗ್ತದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ದೈವಿ ಶಕ್ತಿಗಳು ಕೂಡ ಒಂದು ಜೀರ್ಣೋದ್ಧಾರ ಆಗುವಂತ ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಅಂಥ ಒಂದು ಐತಿಹಾಸಿಕ ಕ್ಷಣದಲ್ಲಿ ನಾವಿದ್ದೇವೆ. ನನ್ನ ಎಡಬದಿಗೆ ನೋಡಿದ್ರೆ ಅಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ದೈವಗಳ ಸಾನ್ನಿಧ್ಯ ಇದೆ. ನಮ್ಮಲ್ಲಿ ಎಷ್ಟು ಜನ ಅಲ್ಲಿ ಹೋಗಿದ್ದೇವೆ ಗೊತ್ತಿಲ್ಲ, ಆದ್ರೆ ಬಹಳಷ್ಟು ವಿಶೇಷವಾದ ಶಕ್ತಿಯನ್ನ ಹೊಂದಿರತಕ್ಕಂಥ ದೈವಗಳು, ಈ ಊರನ್ನ, ಸೀಮೆಯನ್ನ ಕಾಯ್ತಾ ಇರತಕ್ಕಂಥ ದೈವಗಳು, ದೇವರೊಂದಿಗೆ ಇರ್ತಕ್ಕಂಥ ದೈವಗಳು ಈ ಬೆಟ್ಟವನ್ನ ಹತ್ತಿದ್ರೆ ದೈವದ ಗುಡಿಗಳು ಅಲ್ಲಿವೆ. ಹಾಗೆ ಇನ್ನು ಮುಂದಕ್ಕೆ ಹೋದ್ರೆ ಅಲ್ಲಿ ಭದ್ರಕಾಳಿ ದೇವಿಯ ಗುಡಿಯೂ ಇದೆ. ಅದರ ನಂತರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಕೊರಗಜ್ಜನ ಕಟ್ಟೆಯೂ ಇದೆ, ಮುಗೇರ ಗುಡಿ ಇದೆ. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕುಟುಂಬಗಳಿವೆ.
ಇಲ್ಲಿನ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ನಾಳೆ ಯಾವುದೇ ಒಂದು ಕಮಿಟಿ ಇಲ್ಲ ಅಂತ ಹೇಳಿದ್ರು, ಯಾವುದೇ ಒಂದು ಆಡಳಿತಾಧಿಕಾರಿ ಇಲ್ಲ ಅಂತ ಹೇಳಿದ್ರು, ಇಲ್ಲಿ ವ್ಯವಸ್ಥಿತವಾಗಿ ದೇವಿಯ ಸೇವೆಗಳು ನಿರಂತರವಾಗಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ನಡೆಯುವಂತ ಅಂತ ಒಂದು ಸುವ್ಯವಸ್ಥೆ ಇಲ್ಲಿ ಇದೆ ಅಂತ ಹೇಳೋದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿರುವಂತದ್ದು ಇಲ್ಲಿನ ಭಕ್ತಾದಿಗಳು. ಯಾವುದೇ ಕೆಲಸ ಇದ್ರೂ ಕೂಡ ತಮ್ಮ ಮನೆಯ ಕೆಲಸಕ್ಕಿಂತ ಹೆಚ್ಚು ತಾಯಿಯ ಕೆಲಸ, ದೇವರ ಕೆಲಸ ಅಂತ ಹೇಳಿ ಅಷ್ಟೊಂದು ಆಸಕ್ತಿಯಿಂದ ಬಂದು ಕೆಲಸವನ್ನ ಮಾಡೋದು ನೋಡಿದ್ರೆ, ಇಲ್ಲಿ ಇಂಥ ಒಂದು ಅವಕಾಶ ಪಡೆದಿರುವಂತ ನಾವೆಲ್ಲರೂ ಧನ್ಯರು ಅನ್ನುವಂಥದ್ದು ಆ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಬರುತ್ತೆ. ಈ ಒಂದು ದೇವಸ್ಥಾನ ಆಗಬೇಕು ಅಂತ ಹೇಳಿದ್ರೆ, ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನರ ಶ್ರಮ ಇದೆ. ಯಾರ ಹೆಸರನ್ನು ಹೇಳಿದ್ರು, ಯಾರ ಹೆಸರನ್ನು ಬಿಟ್ಟರು, ಇಲ್ಲಿ ಪ್ರತಿಯೊಬ್ಬರು ಇದಕ್ಕೆ ಶ್ರಮವನ್ನು ವಹಿಸಿದ್ದಾರೆ. ಅದರ ಹಿಂದಿನ ಕಮಿಟಿಗಳಿರ್ಬೋದು, ಆ ಒಂದು ಜೀರ್ಣೋದ್ಧಾರದ ವ್ಯವಸ್ಥೆಯನ್ನ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ಹಂಬಲವನ್ನ ಇಟ್ಟುಕೊಂಡು ಕೆಲಸವನ್ನ ಶುರು ಮಾಡಿದ್ದು, ಅಥವಾ ಆ ಒಂದು ಯೋಚನೆಯನ್ನ ಇಟ್ಟುಕೊಂಡು ಪ್ರಶ್ನೆ ಚಿಂತನೆಗಳನ್ನ ಮಾಡಿದ್ದು ಇರ್ಬೋದು, ಆ ಹಿಂದಿನ ಸಮಿತಿ ಇರ್ಬೋದು, ಅದರ ನಂತರ ಬಂದಂತ ಆಡಳಿತಾಧಿಕಾರಿ ಇರ್ಬೋದು, ನಮ್ಮ ಹಿಂದೆ ಮಾಜಿ ಸಚಿವರಾದ ಶ್ರೀಯುತ ಅಂಗಾರ ಇರ್ಬೋದು, ಇವರೆಲ್ಲರ ಶ್ರಮದ ಫಲ. ಅದರ ನಂತರ ನಮ್ಮವರೇ ಹಿರಿಯರಾದಂಥ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ ಪಡ್ಡಿಲಾಯರು, ಆ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ಇದ್ರೂ ಕೂಡ ಕೆಲಸವನ್ನ ಪ್ರಾರಂಭಿಸಿ ಆ ಒಂದು ಕೆಲಸವನ್ನ ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕೋಸ್ಕರ ಎಲ್ಲರ ಹತ್ರ ಡೊನೇಷನ್ ಇರ್ಬೋದು, ದೇಣಿಗೆ ಇರ್ಬೋದು, ಅದನ್ನ ಸಂಗ್ರಹ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡಿರುವಂತದ್ದು ಕೂಡ ಈ ಒಂದು ಬಹಳ ವಿಶೇಷವಾಗಿರುವಂತದ್ದು. ದೇವಿಯ ಪ್ರೇರಣೆ, ದೇವಿಯ ಕೆಲಸ ಯಾವಾಗ ಆಗಬೇಕು ಆ ಸಂದರ್ಭದಲ್ಲಿ ಅಲ್ಲಿ ಕಮಿಟಿ ಇರಲಿ ಇಲ್ಲದೇ ಇರಲಿ, ಭಕ್ತಾದಿಗಳ ಮೂಲಕ ದೇವಿ ತನ್ನ ಕೆಲಸವನ್ನ ಮಾಡಿಕೊಳ್ತಾಳೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ನಮಗೆ ಬೇಕಾಗಿಲ್ಲ. ವೈಯಕ್ತಿಕವಾಗಿ ನನಗೆ ಕೇಳಿದ್ರೆ ಇದೊಂದು ವಿಶೇಷವಾದಂಥ ಅವಕಾಶ, ವಿಶೇಷವಾದ ಯೋಗ ಅಂತ ನಾನು ಅಂದ್ಕೊಳ್ತೀನಿ. ನಾನು ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಅಂತ ಹೇಳೋದಕ್ಕೊಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ ಕಮಿಟಿಯಲ್ಲಿ ಬರಬೇಕು ಅನ್ನೋಂಥ ಯಾವುದೇ ಒಂದು ಆಕಾಂಕ್ಷೆಯೂ ಅಲ್ಲ. ಅಲ್ಲಿ ಇರಬೇಕು ಅನ್ನೋಂಥ ಆಸಕ್ತಿನೂ, ಅಂದ್ರೆ ನಾನೊಬ್ಬ ಸಾಮಾನ್ಯ ಭಕ್ತನಾಗಿರ್ಬೇಕು ಅನ್ನೋದನ್ನು ಬಿಟ್ಟು ಸಮಿತಿಯಲ್ಲಿ ಇರಬೇಕು ಅನ್ನೋದು ಆಕಾಂಕ್ಷೆ ಇಲ್ಲ. ಆದರೆ ಈ ಊರಿನ ಹಿರಿಯರ ಮೂಲಕ ಆ ತಾಯಿ ಆ ಒಂದು ಯೋಗವನ್ನ ನನಗೆ ಕೊಟ್ಟಿದ್ದಾಳೆ ಅಂದ್ಕೊಳ್ತಾ ಈ ಒಂದು ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಬೇರೆ ಎಲ್ಲ ಕೆಲಸವನ್ನು ಬಿಟ್ಟು ಈ ಜೀರ್ಣೋದ್ಧಾರ ಆಗುವವರೆಗೆ ಈ ಜನರೊಟ್ಟಿಗೆ ನಿಂತು, ಈ ಕ್ಷೇತ್ರದ ಜನರೊಟ್ಟಿಗೆ ನಿಂತು ಅದನ್ನೊಂದು ಭವ್ಯವಾದ ಒಂದು ಸುವ್ಯವಸ್ಥಿತ ಮಂದಿರ ಆಗುವವರೆಗೆ ನಮ್ಮ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂತ ಈ ಒಂದು ಅಭಿಪ್ರಾಯವನ್ನು ನಾನು ನಿಮ್ಮ ಎಲ್ಲರ ಎದುರಿಗೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಅತಿಥಿಗಳು ಬರಬೇಕಿತ್ತು, MP ಬರಬೇಕಿತ್ತು, MLAಗಳು ಕೂಡ ಬರಬೇಕು. ಆದರೆ ಬೇರೆ ಬೇರೆ ನಿನ್ನೆವರೆಗೆ ಸೆಷನ್ ಕೂಡ ಇತ್ತು. ಇವತ್ತು ಸೆಷನ್ ಮುಗಿಸಿ ಎಲ್ಲ ಬಂದಾಗ ಸಾಕಷ್ಟು ಕೆಲಸಗಳು ಅವರಿಗೆ ಇರೋದರಿಂದ ಕಾರಣ, ಬೇರೆ ಬೇರೆ ಒತ್ತಡಗಳು, ರಾಜಕೀಯ ಒತ್ತಡಗಳು ಇದ್ದಿರೋ ಕಾರಣ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಿಲ್ಲ. ಆದರೆ ದೇವಿಯ ಕಾರ್ಯದಲ್ಲಿ ಅವರು ಸಕ್ರಿಯವಾಗಿ ನಮ್ಮೊಂದಿಗೆ ಭಾಗವಹಿಸ್ತಾರೆ ಅಂತ ಅಂದ್ಕೊಳ್ತೇವೆ. ಈ ಊರಿನ ಭಕ್ತರೊಂದಿಗೆ ಎಲ್ಲರ ಜೊತೆ ಕೈ ಜೋಡಿಸಿ, ಕೈಯೊಟ್ಟಿಗೆ ಕೈ ಹಿಡಿದು ಎಲ್ಲರೂ ಮುಂದಾಗಿ ನಡೆದು, ಯಾವುದೇ ಒಂದು ತೊಂದರೆಗಳಿದ್ರು ಕೂಡ, ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ, ಯಾವುದೇ ಒಂದು ಭೇದ ಇಲ್ಲದೆ, ಯಾವುದೇ ಒಂದು ರಾಜಕೀಯ ಭೇದ ಇಲ್ಲದೆ, ಯಾವುದೇ ಒಂದು ಜಾತಿ ಭೇದ ಇಲ್ಲದೆ, ಬಡವ ಬಲ್ಲಿದ ಅನ್ನುವಂಥ ಯಾವುದೇ ಭೇದ ಇಲ್ಲದೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ಒಂದು ಭವ್ಯವಾದ ಮಂದಿರವನ್ನ, ದೇವಿಯ ಶಿಲಾಮಯವಾದ ಒಂದು ಮಂದಿರವನ್ನ ಕಟ್ತೇವೆ, ನಾವೆಲ್ಲರೂ ಸೇರಿ ಕಟ್ತೀವಿ ಅನ್ನುವಂಥದ್ದು ಎಲ್ರಿಗೆ, ಈ ಸೀಮೆಯವರಿಗೆ, ಈ ಊರಿನವರಿಗೆ ಎಲ್ರಿಗೂ ನಾವು ಒಟ್ಟಾಗಿ ತಿಳಿಸ್ಕೊಡುವಂತ ಒಂದು ಕಾಲ. ಅದು ಯಾವುದೇ ಸಮಸ್ಯೆ ಬರಲಿ, ಹಣದ ಸಮಸ್ಯೆ ಬರಲಿ, ಏನೇ ಸಮಸ್ಯೆ ಬಂದ್ರು ಕೂಡ ನಾವೆಲ್ಲರೂ ಈ ಊರಿನ ಸೀಮೆಯ ಭಕ್ತಾದಿಗಳು ಒಟ್ಟಿಗೆ ನಾವು ಸೇರಿಕೊಂಡು ಆ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು ಒಂದು ದೃಢ ನಿರ್ಧಾರದೊಂದಿಗೆ, ದೃಢ ಚಿತ್ತದೊಂದಿಗೆ ನಾವು ಮುಂದುವರಿಬೇಕು. ಆ ಕೆಲಸ ಆಗ್ತದೆ. ನಮ್ಮ ಜಿಲ್ಲೆಯೇ
ಕಣ್ಣೆತ್ತಿ ನೋಡುವಂತ ಕೆಲಸ ಇನ್ನೊಂದು 10-11 ತಿಂಗಳಿನಲ್ಲಿ ಈ ದೇವಸ್ಥಾನ ಭವ್ಯವಾದಂತಹ ಶಿಲಾಮಯ ದೇವಿಯ ದೇವಸ್ಥಾನದ ಆಗ್ತದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೇನೆ ಬಂಧುಗಳು. ಅದು ಹಾಗೆ ಆಗ್ತದೆ, ಅದಕ್ಕೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಅಂತ ಒಂದು ಅವಕಾಶವನ್ನ ತಾಯಿ ನಮ್ಗೆ ಒದಗಿಸಿಕೊಡ್ತಾಳೆ ಅಂತ ಹೇಳ್ತಾ, ಒಂದು 3/4 ಗಂಟೆಯಷ್ಟೇ ಸಮಯ ಇರುವಂತದ್ದು, ಜಾಸ್ತಿ ಸಮಯ ಇಲ್ಲ. 8:45ಕ್ಕೆ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ಆಮೇಲೆ ರಥೋತ್ಸವ ಇರ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಪ್ರೀತಿ ಇಟ್ಟು ಬಂದಿರತಕ್ಕಂತ ಇವತ್ತು MP ಅವರು ಕೂಡ ಫೋನ್ ಮಾಡಿದ್ರು, MLA ಗಳು ಕೂಡ ಫೋನ್ ಮಾಡಿದ್ರು, MLC ಅವರು ಕೂಡ ಬೇರೆ ಬೇರೆ ಕಾರಣದಿಂದ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮೊಂದಿಗೆ ಇರತಕ್ಕಂತ ಪುತ್ತೂರು ತಾಲೂಕು ಇಒ, ಕಡಬ ತಾಲೂಕು ಇಒ, ಈ ಹಿಂದೆ ಪುತ್ತೂರು ದೇವಸ್ಥಾನದ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ ಆಗಿದ್ದಂತ ಶ್ರೀಯುತ ನವೀನ್ ಭಂಡಾರಿ ಅವರು ನಮಗಿದ್ದಾರೆ. ತಮ್ಮನ್ನು ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ನವೀನ್ ಭಂಡಾರಿ, ಸಿಇಒ, ಕಡಬ ತಾಲೂಕು ಪಂಚಾಯತ್, ಇವರನ್ನ ರಾಧಾಕೃಷ್ಣ ರೈ ಪರಾರಿ ಗೊತ್ತು ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹೂ ಮತ್ತು ಶಾಲನ್ನ ಕುಮಾರಿ ವೈಶಿಕ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೊಬ್ರು ಮುಖ್ಯ ಅತಿಥಿಗಳು ನಮ್ಮವರೇ. ಇವತ್ತೊಂದು ಸುಂದರವಾದಂತಹ ಯಕ್ಷಗಾನ ತಾಳಮದ್ಲೆಯಲ್ಲಿ ವಸಿಷ್ಠನ ಪಾತ್ರವನ್ನು ನಿರ್ವಹಿಸಿ ನಮ್ಗೆಲ್ರಿಗೂ ಯಕ್ಷ ಲೋಕವನ್ನೇ ಕರ್ಕೊಂಡು ಹೋಗಿರ್ತಕ್ಕಂಥ ನನ್ನ ಗುರುಗಳು ಆಗಿರ್ತಕ್ಕಂಥ ನಮ್ಮಂತ ಶಿಲ್ಪವನ್ನ ಕೆತ್ತಿ ಮೂರ್ತಿಯನ್ನಾಗಿ ಮಾಡಿರ್ತಕ್ಕಂತಹ ನನ್ನ ಗುರುಗಳು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಪುತ್ತೂರು ಇದರ ಅಧ್ಯಕ್ಷರಾಗಿದ್ದ ಶ್ರೀಯುತ ಗಣರಾಜ ಕುಂಬಳೆ, ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಗಣರಾಜ ಕುಂಬಳೆ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು. ಇವರಿಗೆ ಶ್ರೀಯುತ ಮುತ್ತಪ್ಪ ಪೂಜಾರಿ ನೆಯ್ಯಲ್ಗ, ಅಭಿವೃದ್ಧಿ ಸಮಿತಿಯ ಸದಸ್ಯರು ಶಾಲನ್ನ ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕುಮಾರಿ ರಿಷಿಕಾ ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇನ್ನೊಬ್ರು ಮುಖ್ಯ ಅತಿಥಿಗಳು ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಊರಲ್ಲೇ ಇದ್ದು ಇವಾಗ ಬೆಳ್ತಂಗಡಿಯಲ್ಲಿರುವಂತಹ ನಿವೃತ್ತ ಪ್ರಾಂಶುಪಾಲರು ಪ್ರೊಫೆಸರ್ ಕೃಷ್ಣಪ್ಪ ಪೂಜಾರಿ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕೃಷ್ಣಪ್ಪ ಪೂಜಾರಿ, ನಿವೃತ್ತ ಪ್ರಾಂಶುಪಾಲರು ಬೆಳ್ತಂಗಡಿ, ಇವರಿಗೆ ಶ್ರೀ ಕೇಶವಗೌಡ ಆಲಡ್ಕ ಇವರು ಶಾಲನ್ನ ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಮಾರಿ ಚಿರಾಕ್ಷ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಚೆರವೂರು, ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ಸರಳ ಸ್ವಭಾವದ, ಸರಳ ವ್ಯಕ್ತಿತ್ವ, ಯಾವಾಗಲೂ ಶಾಂತರಾಗಿದ್ದು ಎಲ್ಲ ಕೆಲಸವನ್ನ ಯಾವ ವೇಗದಲ್ಲಿ ಆಗಬೇಕು ಅದರಿಂದ ಜಾಸ್ತಿ ವೇಗದಲ್ಲಿ ಮಾಡಿಕೊಟ್ಟು ಈ ದೇವಸ್ಥಾನದ ಅಭಿವೃದ್ಧಿಗೆ ಕಂಕಣ ಕಟ್ಟಿ ನಿಂತವರು ಶ್ರೀಯುತ ಸುಬ್ರಹ್ಮಣ್ಯರಾವ್ ನಗರಿ, ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸುಬ್ರಹ್ಮಣ್ಯರಾವ್, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಶರವೂರು, ಇವರಿಗೆ ಶ್ರೀಯುತ ಗುರುಪ್ರಸಾದ್ ಅಲೆಕ್ಕಿ ಸದಸ್ಯರು ಹೂವನ್ನು ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಮಾರಿ ದೀಪ್ತ್ಯ ಹೂಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಮಾಡಲು ಹೊರಟಿರ್ತಕ್ಕಂಥ ಕೆಲಸ ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ, ಪ್ರತಿಯೊಬ್ಬರು ಸೇರಿ ಮಾಡುವಂಥ ಕೆಲಸ. ಎಲ್ಲ ಭಕ್ತಾದಿಗಳ ಒಟ್ಟಿಗೆ, ನಮ್ಮ ಸಮಿತಿಗಳ ಒಟ್ಟಿಗೆ ಕೆಲವೊಂದು ಉಪಸಮಿತಿಗಳನ್ನು ಕೂಡ ನಾವು ಮಾಡಿದ್ದೇವೆ. ಆ ಉಪಸಮಿತಿಗಳು ಬಯಲು ಸಮಿತಿ ಕೂಡ ಸೇರಿರ್ತದೆ. ಅದರೊಟ್ಟಿಗೆ ಇರುವಂಥದ್ದು 3 ಉಪಸಮಿತಿಗಳು. ಒಂದು ಆದಿಶಕ್ತಿ ಭಜನಾ ಮಂಡಳಿ, ಇನ್ನೊಂದು ಶ್ರೀ ದುರ್ಗಾಂಬ ಕಲಾ ಸಂಗಮ, ಮತ್ತೊಂದು ಅಲಂಕಾರ ಸಮಿತಿ. ಈ 3 ಸಮಿತಿಗಳು ಕೂಡ ನಿರಂತರವಾದ ಕೆಲಸವನ್ನು, ಅವರನ್ನ ಒಂದು ವಿಶೇಷವಾಗಿ ಹೇಳಲೇಬೇಕಾಗ್ತದೆ. ಈ 3 ಸಮಿತಿಗಳು ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದೇವರ ಪೇಟೆ ಸವಾರಿ ಎಂದು ಅಲಂಕಾರನ ವಿಜೃಂಭಣೆಯಿಂದ ನಾವು ನೋಡಿದ್ದೇವೆ. ಎಷ್ಟೋ ಜನ ಹೇಳಿದ್ದಾರೆ, ಈ ಸಲದ ಒಂದು ಜಾತ್ರೆ ಅಲಂಕಾರಿನಲ್ಲಿ ದೇವರು ಬರುವಂಥದ್ದು ಒಂದು ವಿಶೇಷವಾದ ವಿಜೃಂಭಣೆ. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ 10 ಗಂಟೆಯಿಂದ 10 ಅಲ್ಲ 11 ಅಲ್ಲ 12 ಅಲ್ಲ 1-2 ಗಂಟೆವರೆಗೆ ಕೂಡ ಒಂದು ಟೀಮಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು. ಆ ಟೀಮ್ ನಿರಂತರವಾಗಿ ಕೆಲಸ ಮಾಡೋದು, ಎಲ್ಲರ ಹತ್ರ ಅಂಗಡಿ ಹತ್ರ ಹೋಗಿ ಡೊನೇಷನ್ ಕಲೆಕ್ಟ್ ಮಾಡಿ ದೇವರು ಬರುವ ಸಂದರ್ಭದಲ್ಲಿ ಅಲಂಕಾರ ಒಂದು ವಿಜೃಂಭಿಸಬೇಕು ಅನ್ನುವಂಥ ಉದ್ದೇಶದಿಂದ ಆ ಒಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಉತ್ತಮವಾಗಿ ನಿರ್ವಹಣೆ ಮಾಡಿರುವಂತದ್ದು ನಮ್ಮ ಶ್ರೀಯುತ ಗಣರಾಜ್ ಅವರು, ಅಲಂಕಾರ ಸಮಿತಿಯ ಅಧ್ಯಕ್ಷರು ಮತ್ತು ಅವರ ತಂಡ. ನಿಮ್ಮನ್ನ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ರು. ಶ್ರೀಯುತ ಗಣರಾಜ ಅಲಂಕಾರು, ಅಧ್ಯಕ್ಷರು ಅಲಂಕಾರ ಸಮಿತಿ ಶ್ರೀ ಕ್ಷೇತ್ರ ಶರವೂರು. ಇವರನ್ನ ಶ್ರೀಯುತ ಗುರುರಾಜ್ ಕೇವಳ ಇವರು ಶಾಲನ್ನ ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಿಮಶ್ರೀ ಹೂಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿರ್ತಕ್ಕಂಥ ಸಂದರ್ಭ, ಜೀರ್ಣೋದ್ಧಾರದ ಸಂದರ್ಭ. ದೇವಿ ತನ್ನ ಗರ್ಭಗುಡಿಯಿಂದ ಹೊರಗೆ ಬಂದು ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯವಾಗಿ ಜಾತ್ರೆಯ ಸಂದರ್ಭದಲ್ಲಿ ಕಟ್ಟೆ ಪೂಜೆ ಆಗ್ತದೆ, ದೇವರ ಪೇಟೆ ಸವಾರಿ ಆಗ್ತದೆ. ಆದ್ರೆ ಅದೇ ರೀತಿ ದೇವಿ ಮನೆ ಮನೆಗೆ ಹೋಗ್ಬೋದಾ, ಮನೆ ಮನೆಗೆ ಹೋಗಿ ದೇವಿಯ ಮನೆಯ ಆಗಮನ, ಅಲ್ಲಿ ಭಕ್ತರಿಂದ ಪೂಜೆಯನ್ನ ಮಾಡಿಸಿಕೊಂಡು ಪ್ರಸಾದವನ್ನು ಕೊಟ್ಟು ಬರುವಂತ ಒಂದು ಕೆಲಸ ಆಗ್ಬೋದಾ ಅನ್ನುವಂಥದ್ದು ನಮ್ಮ ಒಂದು ಬಹಳಷ್ಟು ದೊಡ್ಡ ಚಿಂತನೆಯನ್ನ ಮಾಡಿ, ಆ ಮೂಲಕ ಪ್ರತಿ ಭಕ್ತರ ಮನೆಗೆ, ನಮ್ಮ ಸೀಮೆಯ ಪ್ರತಿ ಭಕ್ತರ ಮನೆಗೆ ದೇವಿ ಹೋಗಿ ಅಲ್ಲಿ ಪೂಜೆಯನ್ನ ಕೈಗೊಂಡು ಪ್ರಸಾದವನ್ನ ನೀಡಿ ಅದರೊಂದಿಗೆ ಭಜನಾ ಸಂಕೀರ್ತನೆಯನ್ನ ಮಾಡಬಹುದು. ಬಹಳ ದೊಡ್ಡ ಕೆಲಸ ಅದು. 2-2.5 ಸಾವಿರ ಮನೆಗೆ ಹೋಗ್ಬೇಕು, ಭಜನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ಸಣ್ಣ ಕೆಲಸವಲ್ಲ. ಆ ಸಂದರ್ಭದಲ್ಲಿ ಅದರ ಪೂರ್ತಿ ನೇತೃತ್ವವನ್ನು ವಹಿಸಿ, ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಸುಮಾರು 1 ತಿಂಗಳಿನಿಂದ ಮನೆಗೆ ಹೋಗಿ ದೇವಿಯ ಪೂಜೆಯ ಕೆಲಸವನ್ನು ಮಾಡಿ ಅದರೊಟ್ಟಿಗೆ ಭಜನೆಯನ್ನು ಮಾಡಿಕೊಂಡು ದಿನಾಲು ಹೋಗಿ ಆ ಒಂದು ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತಾ ಇರುವಂತವರು ನಮ್ಮ ಆದಿಶಕ್ತಿ ಭಜನಾ ಮಂಡಳಿಯ ಶ್ರೀಯುತ ನೋಣಯ್ಯ ಮತ್ತೆ ಅವರ ತಂಡ. ನಿಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಶ್ರೀಯುತ ನೋಣಯ್ಯ ಮೂಲ್ಯ, ಅಧ್ಯಕ್ಷರು ಆದಿಶಕ್ತಿ ಭಜನಾ ಮಂಡಳಿ ಶ್ರೀ ಕ್ಷೇತ್ರ ಶರವೂರು. ಇವರಿಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ವಿಠಲ್ ರೈ ಪೂಂಜಾ ಇವರು ಶಾಲನ್ನ ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತರಿಗೆ ಕುಮಾರಿ ಧನ್ವಿಕೆ ಹೂಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೇವಿ ಕಲಾಪ್ರಿಯಳು, ಹಾಗೆ ಪ್ರಶ್ನೆ ಚಿಂತನೆಯಲ್ಲಿ ಕೂಡ ಕಂಡು ಬಂದಿದೆ. ಅದರ ಪ್ರಕಾರ ಇಲ್ಲಿ ನಿರಂತರವಾಗಿ ಯಾವುದಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿರುವಂಥದ್ದು ದುರ್ಗಾಂಬ ಕಲಾ ಸಂಗಮ. ಇವಾಗಲೇ ಅವರು ವಾರದಲ್ಲಿ, ತಿಂಗಳಲ್ಲಿ 2ನೇ ಮತ್ತೆ 4ನೇ ಶನಿವಾರದಂದು ಪ್ರತಿ ತಿಂಗಳು 2 ಯಕ್ಷಗಾನ ತಾಳಮದ್ದಲೆಯನ್ನ ಸೇವಾ ರೂಪದಲ್ಲಿ ನಡೆಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಕಾರ್ಯ ಪ್ರಾರಂಭಗೊಂಡು ಇವತ್ತು ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಯಕ್ಷಗಾನ ತಾಳಮದ್ದಲೆ
ಸಭಾಂಗಣದಲ್ಲಿ ನಡೆಯಿತು. ಈ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ದುರ್ಗಾಂಬ ಕಲಾ ಸಂಗಮದ ನೇತೃತ್ವದಲ್ಲಿ ನಡೆಯುತ್ತಾ ಇದೆ. ಅದರ ನೇತೃತ್ವವನ್ನು ವಹಿಸ್ತಾ ಇರುವವರು ಶ್ರೀಯುತ ಚಂದ್ರ ದೇವಾಡಿಗ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಚಂದ್ರ ದೇವಾಡಿಗ ನಗರಿ, ಅಧ್ಯಕ್ಷರು ಶ್ರೀ ದುರ್ಗಾಂಬ ಕಲಾ ಸಂಗಮ ಶ್ರೀ ಕ್ಷೇತ್ರ ಶರವೂರು. ಇವರಿಗೆ ಶ್ರೀಯುತ ವಾಸಪ್ಪಗೌಡ ಕೆದ್ದೋಟೆ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಕುಮಾರಿ ಲತಿಕಾ ಹೂಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದರೊಂದಿಗೆ ನಮ್ಮ ಸಮಿತಿಯ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಅಭಿವೃದ್ಧಿ ಸಮಿತಿ ಇರ್ಬೋದು, ಸಮಿತಿಯ ಹೆಚ್ಚುವರಿ ಸದಸ್ಯರು ಮತ್ತು ಬಯಲು ಸಮಿತಿಗಳಿರ್ಬೋದು, ಹೀಗೆ ಬೇರೆ ಬೇರೆ ಸಮಿತಿಗಳಿದೆ. ಉತ್ಸವ ಸಮಿತಿಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಬೇರೆ ಬೇರೆ ಸಮಿತಿಗಳ ಎಲ್ಲ ಸದಸ್ಯರನ್ನು, ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮೊಂದಿಗೆ ಸಹಕಾರ ಕೊಡ್ತಾ ಇರುವಂತ ಮೀಡಿಯಾ ಸದಾಶಿವ ಶೆಟ್ಟಿ ಅವರಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಇಡೀ ದೇಶ ವಿದೇಶಾದ್ಯಂತ ತೋರಿಸ್ತಾ ಇರುವಂತವರು, ಹಾಗೆ ನಮ್ಮ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇರುವಂತ, ನಿರಂತರವಾಗಿ ಕೆಲವೊಂದು ಹೆಸರುಗಳನ್ನು ಹೇಳಿದ್ದು ರತನ್ ಇರ್ಬೋದು ಅಥವಾ ಎಲ್ಲ ಲೈಟಿಂಗ್, ಕೆಲವೊಂದು ಸಲ ಇಲ್ಲಿ ರಾತ್ರಿ 1 ಗಂಟೆ 2 ಗಂಟೆಗೆ ಒಬ್ಬರು ಇಬ್ಬರು ಅಂದ್ರೆ ಕೆಲಸ ಮುಗಿಬೇಕು ಅನ್ನುವಂಥ ಉದ್ದೇಶದಿಂದ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಶ್ರಮದಾನದ ಮೂಲಕ ಅನೇಕರು ಶ್ರಮದಾನದ ಕೆಲಸವನ್ನ ಮಾಡಿರುವಂತದ್ದು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಮತ್ತೆ ಸೌಂಡ್ ಮತ್ತೆ ಲೈಟಿಂಗ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಮಂಗಳೂರಿನ ಇವತ್ತು ನಾಟಕ ಇರುವಂತ ಮಾಡ್ತಾ ಇರೋ ತಂಡದವರು ಇವತ್ತು ಸೌಂಡ್ ಮತ್ತೆ ಲೈಟ್ ನ ಒದಗಿಸಿರ್ತಾರೆ. ನಮ್ಮ ಸ್ಟೇಜ್ ಅನ್ನ ಉಳ್ಳಾಲ್ತಿ ಶಾಮಿಯಾನದವರು ಮಾಡಿದ. ಹೀಗೆ ಎಲ್ಲರೂ ಕೂಡ ಯಾರದಾದ್ರೂ ಹೆಸರು ಬಿಟ್ಟಿದ್ರೆ ತಪ್ಪಾಗಿ ತಿಳ್ಕೊಬೇಡಿ. ಎಲ್ಲರೂ ಮಾಡುವಂತ ಕೆಲಸ, ಯಾರು ಒಬ್ಬರಿಬ್ರು ಮಾಡುವಂತ ಕೆಲಸ ಅಲ್ಲ. ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮತ್ತೆ ಈ ಜೀರ್ಣೋದ್ಧಾರಲ್ಲಿ ಸಹಕರಿಸ್ತಾ ಇರ್ತ ಎಲ್ಲರನ್ನ ಸ್ವಾಗತಿಸ್ತಾ ಒಂದೆರಡು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಹಗಲಿರುಳು ದುಡಿದು ನಮ್ಮ ಜೊತೆಯಾಗಿರುವಂತಹ ಶ್ರೀಯುತ ಹೇಮಂತ್ ರೈ ಮನವಳ್ಳಿಕೆ ಗುತ್ತು, ಅಧ್ಯಕ್ಷರು ಅಭಿವೃದ್ಧಿ ಸಮಿತಿ ಶ್ರೀ ಕ್ಷೇತ್ರ ಶರವೂರು. ಇವರಿಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ಸುಬ್ರಹ್ಮಣ್ಯ ರಾವ್ ಇವರು ಶಾಲನ್ನ ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇವರಿಗೆ ಕುಮಾರಿ ಗುಣಶ್ರೀ ಹೂಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರು ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ ಎನ್ನುವಂತಹ ಭಗವದ್ಗೀತೆಯ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಈ ಕಾರ್ಯಕ್ರಮದ ಅತಿಥಿ ಸ್ಥಾನದಿಂದ ಶ್ರೀ ನವೀನ್ ಭಂಡಾರಿ, ಸಿಇಒ ಕಡಬ ತಾಲೂಕು ಪಂಚಾಯತ್ ಇವರು ಶುಭವನ್ನು ಹಾರೈಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶರವೂರು ಶ್ರೀ ದುರ್ಗಾ ಪರಮೇಶ್ವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಶರವೂರು ಕ್ಷೇತ್ರದ ವಾರ್ಷಿಕ ಜಾತ್ರೋತ್ಸವದ ಈ ಒಂದು ವೇದಿಕೆಯಲ್ಲಿರುವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರೇ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಹೇಮಂತ್ ರೈ ಅವರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಭಕ್ತಾಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಎಲ್ಲ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಅಭಿವೃದ್ಧಿ ಸಮಿತಿ ಇರ್ಬೋದು, ಎಲ್ಲ ಸದಸ್ಯರು ಇರ್ಬೋದು, ಎಲ್ಲ ಊರಿನವರು ಇರ್ಬೋದು, ಇಲ್ಲಿಗೆ ಬರುವಾಗ ಒಂದು ಆತಿಥ್ಯ ನೋಡುವಾಗ ತುಂಬ ಸಂತೋಷ ಆಗ್ತದೆ, ಒಂದು ಮನೆಗೆ ಬಂದ ರೀತಿ ಆಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹೇಮಂತ್ ರೈ ಅವರು ಹೇಳಿದರು, ಒಂದು ರೂಪುರೇಷೆಗಳನ್ನು ಹೇಳಿದರು. ಖಂಡಿತ ಇದು 9 ತಿಂಗಳಲ್ಲ, ಆದಷ್ಟು ಬೇಗ ಇದು ಪೂರ್ಣಗೊಳಿಸ್ತದೆ ಅಂತ ಅನಿಸ್ತದೆ. ಯಾಕೆಂದರೆ ತಮ್ಮ ಒಂದು
ಒಗ್ಗಟ್ಟು ಇರ್ಬೋದು, ಹಾಗೂ ದೇವಸ್ಥಾನ ಹಾಗೆ ಆಗ್ಬೇಕನ್ನೋ ಒಂದು ಛಲ ಇರ್ಬೋದು. ಹಾಗೂ ಇದೊಂದು ಅವರು ಹೇಳಿದ್ದು ಸರಳವಾಗಿ ಹೇಳಿದ್ರು, ಆದರೆ ಇದು ಅಷ್ಟು ಸರಳ ಇಲ್ಲ. ನಾವು ಹೇಳ್ಕೊಂಡು ಹೋಗ್ಲಿಕ್ಕೆ ಸರಳ, ಆದರೆ ತುಂಬಾ ಕಷ್ಟದ ಕೆಲಸ ಇದು. ಆದ್ರೂ ಸಹ ಅದು ಅವ್ರ ಮಾತಲ್ಲಿ ಗೊತ್ತಾಗ್ತದೆ ಅವರದ್ದು ದೊಡ್ಡ ಜವಾಬ್ದಾರಿ. ಬೇರೆ ಕಡೆ ಇದ್ರು ಇಲ್ಲಿ ಅವರು ದೇವಸ್ಥಾನ ಹಾಗೆ ಆಗ್ಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಇಲ್ಲಿಯ ಬಗ್ಗೆನೇ ನನಗೆ ಸಿಗುವಾಗ ಮಾತಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಇದು ಈಗ 4 ಗ್ರಾಮಗಳಿಗೆ ಮಾತ್ರ ಅಂತ ಸೀಮಿತ ಅಂತ ಹೇಳಿದ್ರು. ಖಂಡಿತ ಅಲ್ಲ, ಇದು ಇಡೀ ಪರ ಊರಿನವ್ರಿಗೆ ಸಹ ಬಂದು ಹೋಗುವ ಒಂದು ದೊಡ್ಡ ದೇವಸ್ಥಾನ ಆಗಿ ದೇವರು ದುರ್ಗಾ ಮಾತೆ ಎಲ್ಲರಿಗೂ ಅವರು ಕೇಳುವಂತ ಎಲ್ಲ ಒಂದು ಒಳಿದು ಕೊಡ್ಲಿ ಅಂತ ಆಶಿಸ್ತಾ ಇದ್ದೇನೆ. ಹಾಗೇನೆ ಬೇರೆ ಬೇರೆ ನಾವೀಗ ನೋಡ್ತಾ ಇದ್ದೇವೆ ಇಲ್ಲಿಯ ಒಂದು ಕಾರ್ಯಕ್ರಮ, ಜಾತ್ರೋತ್ಸವ, ಮೊನ್ನೆಯಿಂದ ಲೈಟಿಂಗ್ಸ್ ಎಲ್ಲ ಹೇಳಿದ್ರು. ಬಹಳಷ್ಟು ಎಲ್ಲ ಊರೇ ಸೇರ್ಕೊಂಡು ಮಾಡ್ತಿರೋದು ತುಂಬಾ ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ದೊಡ್ಡ ಒಂದು ಚಾವಡಿಗೆ ನನ್ನನ್ನು ಕರೆದಿದ್ದೀರಿ, ಒಂದು ಆತಿಥ್ಯವನ್ನು ನೀಡಿದ್ದೀರಿ. ತಮಗೆಲ್ಲರಿಗೂ ಒಂದು ದಿವಸ ಆದಷ್ಟು ಬೇಗ ಇದು ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂತಹ ಮತ್ತೊಬ್ಬರು ಹಿರಿಯರು, ಶ್ರೀ ಗಣರಾಜ ಕುಂಬ್ಳೆ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು, ತಮಗಾಗಿ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೇವೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಭೆ ಒಂದು 45 ನಿಮಿಷ ಅಂತ ಹೇಮಂತ್ ರೈ ಅವರು ಹೇಳಿದ್ದಾರೆ. ಹಾಗಾಗಿ ನನ್ನ ಮಾತು ಕೂಡ ಕೆಲವೇ ನಿಮಿಷಗಳಲ್ಲಿ ಅದನ್ನು ಅಡಕಗೊಳಿಸಿ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಈ ಒಂದು ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯರಾದ ಶ್ರೀ ಸುಬ್ರಹ್ಮಣ್ಯ ರಾಯರೇ, ಇಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಹಿರಿಯರಾದ ಸನ್ಮಿತ್ರರು ಆಗಿರುವ ಶ್ರೀ ಕೃಷ್ಣಪ್ಪ ಪೂಜಾರಿಯವರೇ, ಹಿರಿಯ ಅಧಿಕಾರಿಗಳಾಗಿರುವ ಶ್ರೀ ನವೀನ್ ಭಂಡಾರಿ ಅವರೇ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ನನ್ನ ಶಿಷ್ಯೋತ್ತಮ ಹೇಮಂತ್ ರೈ ಅವರೇ, ಹಾಗೆಯೇ ಆದಿಶಕ್ತಿ ಭಜನಾ ಮಂಡಳಿಯ ನೇತಾರರಾಗಿರುವ ನೋಡಯ್ಯನವರೇ, ದುರ್ಗಾಂಬ ಕಲಾ ಸಂಗಮದ ಅಧ್ಯಕ್ಷರಾಗಿರುವ ಚಂದ್ರ ದೇವಾಡಿಗ ಅವರೇ, ಹಾಗೆಯೇ ಅಲಂಕಾರ ಸಮಿತಿಯ ಅಧ್ಯಕ್ಷರಾಗಿರುವ ಗಣರಾಜರವರೇ, ಈ ಸಭಾಂಗಣದಲ್ಲಿ ಆಸೀನರಾದ ಎಲ್ಲ ಸಜ್ಜನ ಬಂಧು ಭಗಿನಿಯರೇ, ಒಂದೆರಡು ಅಂಶಗಳನ್ನು ನಾನು ಗುರುತಿಸಿದ್ದನ್ನು ಇಲ್ಲಿ ಹೇಳಲೇಬೇಕು ಅಂತ ಅನ್ನಿಸ್ತದೆ. ದೇವಿಯ ದರ್ಶನ ಆದಾಗಾಯ್ತು. ಇಲ್ಲಿ ಆ ಪುಟಾಣಿ ತಾಯಂದಿರು ಇಲ್ಲಿ ಬರುವಾಗ ಅವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಕಳೆ ಏರಿಸಿದರು. ನಮ್ಮಲ್ಲಿ ಶಾಲು ಹಾಕುವುದು, ಗುಲಾಬಿ ಹೂ ಕೊಡೋದು ಇತ್ಯಾದಿ ಎಲ್ಲ ಇದೆ. ಆದರೆ ಇವತ್ತು ಹಾಗಲ್ಲ. ಇವತ್ತೊಂದು ವಿಶಿಷ್ಟವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಪುಟಾಣಿ ತಾಯಂದಿರೆಲ್ಲ ವೇದಿಕೆಗೆ ಬಂದು ಅವರು ಪುಷ್ಪಗುಚ್ಛವನ್ನು ಮನೆಯಲ್ಲಿಂದ ಮಾಡಿ ತಂದು ಅದನ್ನು ಇಲ್ಲಿನ ಅತಿಥಿಗಳಿಗೆ ಕೊಟ್ಟರು. ಇದರಲ್ಲಿ ಏನನ್ನು ಕಾಣ್ತೇವೆ, ನನಗೆ ಒಂದು 2-3 ರೀತಿಯಲ್ಲಿ ಅವರು ಪಾದಕ್ಕೆಲ್ಲ ಮುಟ್ಟಿ ನಮಸ್ಕಾರ ಮಾಡುವ ರೀತಿಯನ್ನು ನೋಡಿದಾಗ ನಮ್ಮ ಒಂದು ದೇವಸ್ಥಾನ ಎನ್ನುವ ಒಂದು ಕೇಂದ್ರದ ಮೂಲಕವಾಗಿ ನಮ್ಮ ಊರಿನ ಮಕ್ಕಳನ್ನು ಹೇಗೆ ಪರಿವರ್ತನೆ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟಾಗಾಯಿತು. ಇದು ನಿಜವಾಗಿ ದೇವಸ್ಥಾನಗಳು ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ. ದೇವಸ್ಥಾನಕ್ಕೆ ಬರುವಾಗ ಹೂವನ್ನು ಕಟ್ಟಿ ತರಬೇಕು, ಅದನ್ನು ದೇವಸ್ಥಾನದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸದ್ವಿನಿಯೋಗ ಮಾಡಬೇಕು. ಮತ್ತು ಅವರು ಒಂದು ಒಳ್ಳೆ ಮಡಿ ಬಟ್ಟೆಯನ್ನುಟ್ಟು ಬಂದು ಹಿರಿಯರ ಕಾಲಿಗೆರಗಿ ನಮಸ್ಕಾರ ಮಾಡಬೇಕು. ಆ ನಗುಮುಖದಿಂದ ಈ ಕಾರ್ಯಕ್ರಮದಿಂದ ನಿರ್ಗಮಿಸಬೇಕು. ನೋಡಿ, ಅದು ಇವತ್ತು ದಾಖಲಾಯಿತು ಮತ್ತು ಜಗತ್ತಿಗೆ ಪ್ರಚಾರ ಆಯಿತು. ಇದು ಎಲ್ಲಾ ದೇವಸ್ಥಾನಗಳಿಗೆ ಒಂದು ಆದರ್ಶವಾಗುವ ಕಾರ್ಯಕ್ರಮ. ಇದು ಬಹಳ ಆದರ್ಶ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ, ಇದು ತಾಯಿಯ ಮಡಿಲು ಅಂತ. ಶರಬೂರು ಎನ್ನುವುದು ಒಂದು ತಂಪಾದ ಸ್ಥಳ. ಶರ ಅಂದ್ರೆ ನೀರು ಅಂತ ಅರ್ಥ. ಒಂದು ತಂಪಾದ ಸ್ಥಳ. ನಮಗೆ ಹೆಚ್ಚು ತಂಪು ಯಾವುದರಲ್ಲಿ ಅಂದ್ರೆ ನಮ್ಮ ಬಯಲುಸೀಮೆಯಲ್ಲಿ ಒಂದು ಗಾದೆ ಉಂಟು, ತಾಯಿ ಮಡಿಲು ಹೊಂಗೆ ನೆಳಲು ಅಂತ. ಹೊಂಗೆ ಮರ ಅಂತ ಕೇಳಿರ್ಬೋದು ನೀವಲ್ಲ, ಪೊಂಗಾರೆ ಅಲ್ಲ, ಹೊಂಗೆ ಮರ ಅಂತ ಇದೆ. ಬಯಲುಸೀಮೆಯಲ್ಲೆಲ್ಲ ನೆರಳಿಗಾಗಿ ಅದನ್ನು ತುಂಬಾ ನೆಡ್ತಾರೆ. ಸರ್ಕಾರಿ ಕಚೇರಿಗಳ ಎದುರಿನಲ್ಲಿ ಕಡ್ಡಾಯವಾಗಿ ಉಂಟು ಹೊಂಗೆ ನೆರಳು. ಅದರ ಅಡಿಯಲ್ಲೆಲ್ಲ ತುಂಬಾ ಜನ ಕೂತಿರ್ತಾರೆ ಬಿಸಿಲಿನ ತಂಪಿಗೆ. ತಾಯಿ ಮಡಿಲು ಹೊಂಗೆ ನೆಳಲು ಅಂತ. ತಾಯಿಯ ಒಂದು ಅಭಯ, ತಾಯಿಯ ಸೆರಗಿನ ರಕ್ಷೆ, ಇದು ನಮ್ಮನ್ನು ಕಾಯುವಷ್ಟು ಇನ್ಯಾವುದು ಕಾಯಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಕಾಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಶರವೂರಿನ ಈ ಒಂದು ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯವೂ ಕೂಡ. ನಮ್ಮ ಗೆಳೆಯರು ನಾವು ಯಾವಾಗಲೂ ದೇವಸ್ಥಾನದ ಸುದ್ದಿ ಮಾತಾಡ್ತಾ ಇರ್ತೇವೆ. ನಮ್ಮ ಈ ಬದಿಗೆ ಅಲಂಕಾರ ಶರವೂರು ಬದಿಗೆ ಬಂದ್ರೆ ದೇವಸ್ಥಾನದ ಸುದ್ದಿ. ಇವತ್ತು ಕೂಡ ಒಂದು ಅರ್ಧ ಗಂಟೆ ನಾನು ಕಕ್ಕೆ ಬೈಲಿನ 2 ಮಹನೀಯರಲ್ಲಿ ಮಾತಾಡಿ.
ದೇವಸ್ಥಾನ ಮೊದಲು ಮುಳಿಹುಲ್ಲಿನ ಚಾವಡಿಯಲ್ಲಿ ಇದ್ದದ್ದನ್ನು ನೋಡಿದ ಒಬ್ಬರು ಹಿರಿಯರಲ್ಲಿ ಮಾತಾಡಿ. ಮುಳಿಹುಲ್ಲಿನ ಚಾವಡಿ ಎರಡೆರಡು ಸಲ ಮುಳಿಹುಲ್ಲಿನ ಚಾವಡಿ ಮಾಡಿದ್ದ ಬೆಂಕಿ ಬಿದ್ದು ನಷ್ಟ ಆದದ್ದೆಲ್ಲ ಹೇಳಿದ್ರು. ಆದರೆ ದೇವರ ಕುರಿತಾದ ಆರಾಧನೆ, ಅದರ ಭಕ್ತಿ, ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಕೊರತೆ ಆಗಲಿಲ್ಲ. ಇಲ್ಲಿನ ಜಾತ್ರೆ ಮತ್ತು ಮಾರ್ನಮಿ ಅದು 10 ದಿನದ ಕಾರ್ಯಕ್ರಮ, ಇದು ಬಹಳ ಕಾಲದಿಂದ ನಡೀತಾ ಬಂದಂಥದ್ದು. ಅದರಲ್ಲಿ ಏನು ಕೊರತೆ ಆಗಲಿಲ್ಲ. ಚಾವಣಿ ಬಿದ್ದು ಹೋಗ್ಬೋದು. ಇವತ್ತು ನೋಡಿ, ಈಗ ನಿಜವಾಗಿ ಬಾಲಾಲಯದಲ್ಲಿ ದೇವಿಯನ್ನು ನಾವು ತಾತ್ಕಾಲಿಕವಾಗಿ ಪ್ರಾರ್ಥನೆ ಮಾಡಿ, ಅಮ್ಮ ನೀನು ಇಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ದೇವೆ. ಆದರೆ ಅಮ್ಮನನ್ನು ಒಂದು ಸಣ್ಣ ಗುಡಿಸಲಿನಲ್ಲಿ ಕೂತುಗೊಳಿಸಿದ್ರು. ಮಕ್ಕಳು ಅಮ್ಮನ ಸೇವೆಯನ್ನು ಹೇಗೆ ಮಾಡಬೇಕು ಅದನ್ನು ಮಕ್ಕಳಾಗಿ ಇವತ್ತು ಅಲಂಕಾರನ ಭಕ್ತ ಜನತೆ ನಡೆಸ್ತಾ ಇದೆ ಅನ್ನೋದಕ್ಕೆ ಈ ಜಾತ್ರೆ ಸಾಕ್ಷಿ. ಜಾತ್ರೆಯಲ್ಲಿ ನಮ್ಮದು ಕೊರತೆ ಆಗ್ಲಿಕ್ಕಿಲ್ಲ. ಅಲಂಕಾರ ಸಮಿತಿ, ನಾನು ಈಗ ಒಂದು 3-4 ದಿವಸದಿಂದ ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ. ಅದರ ಅಲಂಕಾರವನ್ನು ನೋಡಿ ನಿಬ್ಬೆರಗಾಗಿ ಬಿಟ್ಟಿದ್ದೇನೆ. ನಾನು ಮಾತ್ರ ಅಲ್ಲ, ನನ್ನ ಜೊತೆಗಿದ್ದವರು ಕೂಡ. ಈ ವರ್ಷ ಅಂತೂ ಅದ್ಭುತ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಆಲಯದ ಗಾತ್ರ ಸಣ್ಣದಿರ್ಬೋದು, ನಿಜವಾದ ಆಲಯ ಇರುವುದು ನಮ್ಮ ಎದೆಯಲ್ಲಿ. ಈ ಆಲಯ ಸರಿ ಇದ್ರೆ ಹೊರಗಿನ ಆಲಯಗಳು ಹೇಗಿದ್ರು ಕೂಡ ನಡೀತದೆ. ಆದರೆ ನಮ್ಮಲ್ಲಿ ಒಂದು ಪರಂಪರೆ ಅಂತ ಉಂಟು. ಒಂದು ಸಾನ್ನಿಧ್ಯ ವೃದ್ಧಿ ಆಗಬೇಕಾದ್ರೆ ಏನೆಲ್ಲ ಬೇಕು ಅಂತ ಉಂಟು. ಅದಕ್ಕೊಂದು ಶಾಸ್ತ್ರ ಅಂತ ಉಂಟು. ಆ ಶಾಸ್ತ್ರದ ಪ್ರಕಾರವಾಗಿ ನಾವೇನನ್ನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡುವುದು ಕೂಡ ನಮಗೊಂದು ಕರ್ತವ್ಯ. ಆ ದೃಷ್ಟಿಯಿಂದ ನಾವು ಈ ಆಲಯಕ್ಕೆ ಸಂಬಂಧಪಟ್ಟದ್ದನ್ನು, ಅದು ಆಗಮಗಳಲ್ಲಿ ಏನು ಹೇಳ್ತಾರೋ ಅದನ್ನು, ಕಲ್ಪಗಳಲ್ಲಿ ಏನು ಹೇಳ್ತಾರೋ ಅದಲ್ಲ, ಇವುಗಳೆಲ್ಲ ಶಾಸ್ತ್ರಗಳು. ಅಂದ್ರೆ ಪರಂಪರಾಗತವಾಗಿ ಬಂದಂತಹ ಶಾಸ್ತ್ರಗಳು. ಒಂದು ದೇವ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಹೇಗೆ ಹೇಗೆ ಮಾಡಬೇಕು ಅಂತ, ಅದಕ್ಕಾಗಿ ನಾವು ಪ್ರಶ್ನೆ ಅಂತ ಇಡ್ತೇವೆ, ಚಿಂತನವನ್ನು ಮಾಡ್ತೇವೆ. ಆಮೇಲೆ ಶಿಲ್ಪಿಗಳನ್ನು ಶಿಲ್ಪಶಾಸ್ತ್ರ, ವಾಸ್ತುಶಾಸ್ತ್ರವನ್ನು ಬಲ್ಲವರನ್ನು ನಾವು ಅನುಸರಿಸ್ತೇವೆ. ಆಮೇಲೆ ಅದು ದಾರು ಶಿಲ್ಪ ಅಂದ್ರೆ ಮರದ ಕೆಲಸ, ಆಮೇಲೆ ಶಿಲೆಯಿಂದ ಮಾಡುವಂತಹ ಶಿಲ್ಪಗಳು, ಆಮೇಲೆ ಉಳಿದಂತೆ ಇನ್ನು ಅನೇಕ ಬಗೆಯ ಕುಶಲ ಕರ್ಮಿಗಳನ್ನೆಲ್ಲ ಭರಿಸಿ ಅವುಗಳ ಒಂದು ಸುಂದರವಾದಂತಹ ಭವ್ಯವಾದಂತಹ ನಿರ್ಮಾಣವನ್ನು ನಾವು ಮಾಡ್ತೇವೆ. ಇದೆಲ್ಲ ಮಾಡಬೇಕಾದ್ರೆ ಎಲ್ಲದರಲ್ಲಿ ಸೇರ್ಬೇಕು. ಎಲ್ಲ ಭೌತಿಕವಾದ ವಸ್ತುಗಳನ್ನು ನಾವು ಬಳಸಿಕೊಂಡು ಅದನ್ನು ಮಾಡ್ತೇವೆ. ಭೌತಿಕವಾದ ವಸ್ತುಗಳನ್ನು ಬಳಸುವುದು ಅಂತ ಹೇಳಿದ್ರೆ, ಮೊದಲು ರಾಮ ಮಂದಿರ ಮಾಡುವಾಗ ಇಟ್ಟಿಗೆ ಕೊಂಡು ಹೋಗುದಂತ ಒಂದು ಕಾರ್ಯಕ್ರಮ ಇದೆ. ಒಂದೊಂದು ಇಟ್ಟಿಗೆಯೂ ಒಬ್ಬೊಬ್ಬನ ಒಂದು ಕೊಡುಗೆಯಾಗಿರ್ತದೆ ಅಂತ. ಈಗ ನೋಡಿ, ರಾಮಾಯಣದಲ್ಲಿ ಒಂದು ಸೇತು ಕಟ್ಟುವುದು ಅಂತ ಇದೆ. ಸೇತು ಕಟ್ಟುವಾಗ ಒಂದು ಅಳಿಲು ಕೂಡ ನೀರಿನಲ್ಲಿ ಮುಳುಗಿ ಮೈ ಒದ್ದೆ ಮಾಡಿ ಮರಳಿನಲ್ಲಿ ಹೊರಳಿ ತನ್ನ ಮೈಯಲ್ಲಿನ ಮರಳನ್ನು ತಂದು ಸೇತುವೆಯಲ್ಲಿ ಹೊರಳಿಸ್ತಾ ಇರ್ತದೆ. ಅದಕ್ಕೆ ಅಳಿಲ ಭಕ್ತಿ, ಮಳಲ ಸೇವೆ ಅಂತ ಹೇಳ್ತಾರೆ. ಮಳಲಿನ ಕಣ, ಹೊಯ್ಗೆ ಕಣ ಅಂದ್ರೆ ಬಹಳ ಸಣ್ಣದು. ಒಂದಿಷ್ಟು ಹೊಯ್ಗೆ ಒಬ್ಬ ಹಾಕಿದ್ದರೆ ಇನ್ನೊಂದು ಪ್ರಯೋಜನ ಆಗ್ಬೋದು ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಆಗ್ತದೆ. ನಮ್ಮ ಶಾಸ್ತ್ರಗಳೇನು ಹೇಳ್ತೇವೆ ಅಂದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಯಾರು ಭಕ್ತಿಯಿಂದ ನನಗೆ ಅರ್ಪಿಸ್ತಾರೋ ಅವರನ್ನು ನಾನು ಒಲಿತೇನೆ ಅಂತ, ಅವರಿಗೆ ನಾನು ಸದಾ ನನ್ನ ಕರುಣೆಯನ್ನು ತೋರಿಸ್ತೇನೆ ಅಂತ ಹೇಳ್ತಾರೆ. ಇದು ದೇವರ ಆರಾಧನೆಯ ಹಿನ್ನೆಲೆ ಇರುವಂತ ಭಕ್ತಿ. ಅದರಲ್ಲಿ ಈಗಾಗಲೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹೇಮಂತ್ರ ಹೇಳಿದಾಗ, ಇದರಲ್ಲಿ ಜಾತಿ ಭೇದ ಇಲ್ಲ, ರಾಜಕಾರಣದ ಪಕ್ಷದ ಭೇದ ಇಲ್ಲ, ಬಡವ ಬಲ್ಲಿದ ಎನ್ನುವ ಭೇದ ಇಲ್ಲ, ಪಂಡಿತ ಪಾವನ ಎನ್ನುವ ಭೇದ ಇಲ್ಲ, ದೊಡ್ಡವರು ಸಣ್ಣವರು ಯಾವ ಭೇದವೂ ಇಲ್ಲದೆ ಎಲ್ಲರೂ ಬಂದು ಒಂದಾಗಿ ಸೇರುವ ಒಂದೇ ಒಂದು ಸಾನ್ನಿಧ್ಯ ಅಂದ್ರೆ ಅದು ತಾಯಿಯ ಸಾನ್ನಿಧ್ಯ. ಅದು ಈ ಶರವೂರಿನಲ್ಲಿ ನಡೀತಾ ಇದೆ. ಮಹಾಭಾರತದ ಒಂದು ಘಟನೆ, ಅದು 12 ವರ್ಷ ವನವಾಸ ಮಾಡಿದ ಪ್ರಸಿದ್ಧರಾದ ಪಾಂಡವರು ಗುಟ್ಟಾಗಿ ಹೆಸರಿಲ್ಲದೆ ಬದುಕಬೇಕಾದ ಕಾಲ. 13ನೇ ವರ್ಷದಲ್ಲಿ ಗೊತ್ತಿದ್ದ ಜಾಗದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಬದುಕಬೇಕು. 8 ಅಡಿಯ ಭೀಮ, 6.5 ಅಡಿಯ ಅರ್ಜುನ. ಅಲ್ಲ, ನಾನೊಂದು ಸುಮ್ಮನೆ ಹೇಳಿದ್ದೆ, ನಮ್ಮ ಈಗಿನ ಕಾಲದ ಹೈಟನ್ನೆಲ್ಲ ಗಮನಿಸಿದರೆ ಅವರ ಹೈಟ್ ಬೇರೆ, ಎಲ್ಲ ಅರ್ಥದಲ್ಲಿ ಅವರ ಹೈಟ್ ಬೇರೆ. ಅಂಥವರು ಹೆಸರಿಲ್ಲದ ಹಾಗೆ ಬದುಕಬೇಕು. ನೋಡಿ, ಆ ಕಾಲದಲ್ಲಿ ಅವರಿಗೆ ಅಭಯ ಕೊಟ್ಟವಳು ನಮ್ಮ ದುರ್ಗಾ ಮಾತೆ. ಮಹಾಭಾರತದ ವನಪರ್ವದ ಕೊನೆಯ ಭಾಗದಲ್ಲಿ, ಯಕ್ಷ ಪ್ರಶ್ನೆ ಆದ ಮೇಲಿನ ಭಾಗದಲ್ಲಿ ಬರ್ತದೆ. ಹಾಗೆ ನೋಡಿ, ಇಲ್ಲಿಗೂ ಯಕ್ಷ ಪ್ರಶ್ನೆ ಕೆರೆಗೊಂದು ಸಂಬಂಧ. ಇಲ್ಲಿ ಸಮೀಪದಲ್ಲಿ ಕೆದ್ದೊಟ್ಟೆ ಅಂತ ಉಂಟು, ಯಕ್ಷ ಪ್ರಶ್ನೆ ಕೆರೆ ಉಂಟು. ಪಾಂಡವರಿಗೆ ಒಲಿದಂತಹ ಪ್ರತ್ಯಕ್ಷಳಾದಂತಹ ದುರ್ಗೆ, ಆಕೆ ಕೊಟ್ಟ ಅಭಯ. ನೀವು ಧರ್ಮ ಮಾರ್ಗದಲ್ಲಿದ್ದೀರಿ, ಇನ್ನೇನು 1 ವರ್ಷ ನೀವು ಕಷ್ಟಪಡಬೇಕು, ಕಷ್ಟಪಟ್ಟರೆ ಮುಂದಿನ ಯುದ್ಧದಲ್ಲಿ ನಿಮಗೆ ಜಯ ಆಗ್ತದೆ, ನೀವು ಧರ್ಮವನ್ನು ರಕ್ಷಣೆ ಮಾಡಿ ಸಾಮ್ರಾಜ್ಯ ಕಟ್ತೀರಿ ಅಂತ ಅಭಯ ಕೊಟ್ಟದ್ದು.
ಆ ದುರ್ಗೆಯನ್ನು ಆರಾಧಿಸುವುದಕ್ಕಾಗಿ ಗುರುಗಳಾದಂತಹ ಧೌಮ್ಯರ ಮೂಲಕವಾಗಿ ತನ್ನ ಒಂದು ಬಿಂಬವನ್ನು ಸ್ಥಾಪನೆ ಮಾಡುವುದಕ್ಕೆ ದುರ್ಗೆ ಆಜ್ಞೆ ಮಾಡಿದ್ದು. ನೋಡಿ ಎಷ್ಟು ದೊಡ್ಡ ಹಿನ್ನೆಲೆ ಅಂತ, ಒಂದು ಪೌರಾಣಿಕವಾದ ಹಿನ್ನೆಲೆ. ಅದಕ್ಕೆ ಅವರ ಅಧ್ಯಕ್ಷರು ಹೇಳಿದ್ದು, ಇದು ಸಹಸ್ರಾರು ವರ್ಷ ಮಹಾಭಾರತದ ಒಂದು ಇತಿಹಾಸವನ್ನು ನೋಡಿದರೆ ಆಧುನಿಕರು ಕೂಡ ಒಂದು 5,000 ವರ್ಷ ಅಂತ ಲೆಕ್ಕ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಿರಬಹುದು. ಒಂದು ಯೋಜನೆ ಇದು ಜೀರ್ಣೋದ್ಧಾರ ಸಮಿತಿಯ ಬಹಳ ದೊಡ್ಡ ಯೋಜನೆ ಅಂತ ನಾನು ತಿಳಿತೇನೆ. ಬಹುಶಃ ಅವರು ಅದನ್ನು ಹೇಳಲಿಲ್ಲ. ಆಲಂಕಾರು ಪೇಟೆಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸ್ಥಳ ಅಂತ ಉಂಟು. ಅದು ಬೇರೆ ಬೇರೆ ರೀತಿಯಲ್ಲಿ ಈಗ ಒಂದು ಸಣ್ಣ ಆದಾಯವನ್ನು ಕೊಡ್ತಾ ಇರಬಹುದು ದೇವಸ್ಥಾನಕ್ಕೆ. ಆದರೆ ಮುಂದಕ್ಕೆ ಆ ಒಂದು ಪ್ರದೇಶವನ್ನು ಅಭಿವೃದ್ಧಿಪಡಿಸಿದರೆ ದೇವಸ್ಥಾನ ಅದರ ನಿತ್ಯ ಕರ್ಮಗಳಿಗೆ ಸಂಬಂಧಪಟ್ಟ ಹಾಗೆ, ನಿತ್ಯ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ, ನಿತ್ಯ ನೈಮಿತ್ತಿಕಾದಿ ಕಾರ್ಯಗಳಿಗೆ ಯಾವುದೇ ರೀತಿಯಾದ ಆರ್ಥಿಕ ಅಡಚಣೆಯಿಂದಾಗಿ ನಿಂತು ಹೋಗಬಾರದು. ಅದು ನಿರಂತರವಾಗಿ ನಡಿಬೇಕು ಅಂತಾದ್ರೆ ಒಂದು ಆದಾಯದ ಮೂಲ ಆಗ್ಬೇಕು. ಅದಕ್ಕೋಸ್ಕರವಾಗಿ ಒಂದು ವಾಣಿಜ್ಯ ಸಂಕೀರ್ಣ ಮಾಡುವ ಸಂಕಲ್ಪವು ಕೂಡ ಈಗ
ಭಾಗಗಳಿಗೆ ದೇವರು ಸವಾರಿ ಹೋಗುವ ರೀತಿ. ಅದರಿಂದಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮನೆ ಮನೆಗಳಿಗೆ ದೇವರು ಬರ್ತಾರೆ ಅನ್ನೋ ಒಂದು ಭರವಸೆ ಉಂಟಲ್ಲ, ಇದು ಅದ್ಭುತವಾದ. ನಮ್ಮಲ್ಲಿ ನಗರ ಭಜನೆ ಒಂದು ಪರಿಕಲ್ಪನೆ ಉಂಟು, ಇದು ಅದನ್ನೂ ದಾಟಿ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಆಗಿದೆ. ಈ ರೀತಿಯ ಒಳ್ಳೆ ಒಳ್ಳೆಯ ಯೋಜನೆಗಳನ್ನು ಮಾಡ್ತಾ ಈ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕೆನ್ನುವಂತಹ ದೃಷ್ಟಿಯಿಂದ ಅನೇಕ ಬಗೆಯ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಗಳು ಕೂಡ ನಮ್ಮೆಲ್ಲರಲ್ಲಿ ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿ ಮತ್ತು ಇಲ್ಲಿನ ಕಾರ್ಯಗಳಿಗೆ ತ್ರಿಕರಣ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಸ್ಪಂದಿಸುವ ಹಾಗಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮಹಾದೇವಿಯ ಪದತಲಕ್ಕೆ ಸಮರ್ಪಿಸ್ತೇನೆ. ನಮಸ್ತೆ. ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ತಾಲೂಕಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀ ನವೀನ್ ಭಂಡಾರಿಯವರೇ, ನನ್ನ ಆತ್ಮೀಯ ಮಿತ್ರರಾದ ಶ್ರೀ ಗಣರಾಜ್ ಕುಂಬ್ಳೆಯವರೇ, ವೇದಿಕೆಯಲ್ಲಿರುವ ಶ್ರೀ ಗಣರಾಜರವರೇ, ಶ್ರೀ ನೋಣಯ್ಯನವರೇ,
ಬಂತೆ ಓಕೆ ರೈಟ್ ಬಂತು ಎಲ್ಲ ಬರ್ತಾ ಐತೆ ಅದು ಆಯ್ತು ಇವತ್ತಿನ ಸಭಾಧ್ಯಕ್ಷರು ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಇವರು ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಸತ್ತಿಗೆ ಚಿತ್ತ ವಿಲಾಸ ಕಟ್ಟಡ ಮತ್ತೊಂದು ಸಾರವೆಲ್ಲ ಭಾರಿಗೆ ಸಾರವೆಲ್ಲ ಎಂಪ್ಲಾದಿ ಬಾದ ಬಂದ ಗಾಳಿಗೆ ಬಂದದ್ದು ಎಂಪ್ಲಾದಿ ಬಾದ ಬಂದ ಗಾಳಿಗೆ ಬಂದದ್ದು ಸ್ವಾಮಿನಾಪನ ತೀರ್ಥ ಬಂದಿದ್ದಾರೆ ಬಂದಿದ್ದಾರೆ ಚುನಾವಣೆ ಮಾಡ್ತಾರೆ ಗ್ರಾಮಣ ಒಂದಿ ಗೊತ್ತು ರಟ್ಟ ಗೊತ್ತು ಮೂತಿ ಗೊತ್ತು ಪಟ್ಟ ಗೊತ್ತು ಹದ್ದಾದಿ ಗೊತ್ತಾಗ ನಗರಿ ಗೊತ್ತು ಮಾಡ್ತಿಲ್ಲ ಗ್ರಾಮಸ್ಥರ ಬರ್ಬಂದ್ರೆ ಗೊತ್ತು ವರ್ಷಾದ ಬೆಳಿತದ ದೇವರೇ ರಥೋತ್ಸವ ದೈವಗಳು ಬಂದಿರ್ತಾರೆ ದೇವರೇ ದೇವರ ಪದದ ಗಾಡಿ ಇಟ್ಟಿದ್ದೇವೆ
¡Vamos!
ಪೂಜಾ ಗುತ್ತಿವಾರಗರ ಕೊಂಚ ಗುತ್ತಿರೋದು ಹತ್ತಾಂದು ಗುತ್ತವ ಭಗವತಿದವರ ಮನೆಯೇ
ಶಾಪ್ ಅಲಂಕಾರು. ನಮ್ಮಲ್ಲಿ ಏಷ್ಯನ್ ಬ್ರ್ಯಾಂಡ್, ಬಿರ್ಲಾ, ಒಪಾಸಾ ಬ್ರ್ಯಾಂಡ್ನ ಎಲ್ಲಾ ರೀತಿಯ ಪೈಂಟ್ಸ್, ವಾಲ್ ಪೇಪರ್ಗಳು ಉತ್ತಮ ಬೆಲೆಯಲ್ಲಿ ದೊರೆಯುತ್ತದೆ. ಮನೆ ಕಟ್ಟಡಗಳಿಗೆ ಬೇಕಾದ ಎಲ್ಲಾ ತರಹದ ಪೈಂಟಿಂಗ್ಸ್ ಗಳನ್ನ ನುರಿತ ಕೆಲಸಗಾರರಿಂದ ಕ್ಲಬ್ನ ಸಮಯದಲ್ಲಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಕ್ರೇಜಿ ಕಲರ್ ಪಾಯಿಂಟ್ ಶಾಪ್ ಅಲಂಕಾರು, ನಿತಿನ್ ಮಜ್ಜಾರು, ಮಾತೃಕೃಪಾ ಕಾಂಪ್ಲೆಕ್ಸ್ ಅಲಂಕಾರು, ಕಡಬ. ಕಾಂಟ್ಯಾಕ್ಟ್ 99640 61961 87621 02322. Again, interlocks and whole blocks and earth movers. ನಮ್ಮಲ್ಲಿ ವಿವಿಧ ಶೈಲಿಗಳ ವಿನೂತನ ಮಾದರಿಯುಳ್ಳ ಇಂಟರ್ಲಾಕ್ಸ್ ಮತ್ತು ಬ್ಲಾಕ್ಸ್ ಆಕರ್ಷಕ ಹಾಗೂ ಮಿತ ದರದಲ್ಲಿ ಲಭ್ಯ. ಮಾಲಕರು ರಾಧಾಕೃಷ್ಣ ರೈ ಪರಾರಿಗುತ್ತು, ಶ್ರೀ ದುರ್ಗಾ ಟವರ್ಸ್ ಅಲಂಕಾರು. 9980442256. ಮಂಜುಶ್ರೀ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮತ್ತು ಸರ್ವಿಸ್ ಲಭ್ಯ. ಸೌಂಡ್ ಸಿಸ್ಟಮ್, ಎಲ್ಲಾ ಕಂಪನಿಯ ಟಿವಿ, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಎಸಿ, ಫ್ಯಾನ್, ಕೂಲರ್, ಸಿಸಿಟಿವಿ, ಇನ್ವರ್ಟರ್, ಮೊಬೈಲ್ ನೆಟ್ವರ್ಕ್ ಬೂಸ್ಟರ್, ಎಲ್ಲಾ ತರಹದ ಲೈಟ್ಸ್ಗಳು ಮಿತ ದರದಲ್ಲಿ ಲಭ್ಯ. 8,000ಕ್ಕಿಂತ ಹೆಚ್ಚಿನ ಖರೀದಿಗೆ ಬಜಾಜ್ ಫೈನಾನ್ಸ್ ವತಿಯಿಂದ ಇಎಂಐ ವ್ಯವಸ್ಥೆಯೂ ಲಭ್ಯ. ಮಾಲಕರು ಸಂದೀಪ್ ಪೂಜಾರಿ, ಬೆಳ್ತಿಗೇರು. ಇಂದೇ ಭೇಟಿ ನೀಡಿ. ಮಂಜುಶ್ರೀ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಕೆನರಾ ಬ್ಯಾಂಕ್ ಮುಂಭಾಗ, ಶ್ರೀ ದುರ್ಗಾ ಟವರ್ಸ್ ಅಲಂಕಾರು. Mobile number 9164829320 7899519320. ಅಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಲಂಕಾರು ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಸುಳ್ಯ ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಹಿರಿಯ ನಾಗರಿಕರಿಗೆ, ನಿವೃತ್ತ ಯೋಧರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ 2 ವರ್ಷದ ಮೇಲಿನ ಹೂಡಿಕೆಗಳಿಗೆ 9.75% ಬಡ್ಡಿ ದರ. 2 ವರ್ಷದ ಮೇಲಿನ ಹೂಡಿಕೆಗಳಿಗೆ ಸಾಮಾನ್ಯರಿಗೆ 9.25% ಬಡ್ಡಿ ದರ. ಹಿರಿಯ ನಾಗರಿಕರಿಗೆ, ನಿವೃತ್ತ ಯೋಧರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ 1 ವರ್ಷದ ಹೂಡಿಕೆಗಳಿಗೆ 9.5% ಬಡ್ಡಿ ದರ. 1 ವರ್ಷದ ಹೂಡಿಕೆಗಳಿಗೆ ಸಾಮಾನ್ಯರಿಗೆ 9.0% ಬಡ್ಡಿ ದರ. ನಮ್ಮ ಇತರ ಸಾಲ ಸೌಲಭ್ಯ: ವಾಹನ ಸಾಲ, ಚಿನ್ನಾಭರಣ ಅಡವು ಸಾಲ, ಗೃಹ ನಿರ್ಮಾಣ ಸಾಲ, ಜಾಮೀನು ಸಾಲ, ವ್ಯಾಪಾರ ಸಾಲ, ಗೃಹ ನಿರ್ಮಾಣ ಸಾಲ, ಜಮೀನು ಖರೀದಿ ಸಾಲ, ವೇತನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡ ಸಾಲ. ಅವಧಿಗೆ ಸರಿಯಾಗಿ ಪಾವತಿಸಿದರೆ 0.5% ರಿಯಾಯಿತಿ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಅಲಂಕಾರು, ಶ್ರೀ ದುರ್ಗಾ ಟವರ್, ಕೆನರಾ ಬ್ಯಾಂಕ್ ಎದುರುಗಡೆ, ಮುಖ್ಯ ರಸ್ತೆ, ಅಲಂಕಾರು, ಕಡಬ. 9901657156. ಶತಾಕ್ಷಿ ಕ್ಲಿನಿಕ್ ಅಂಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಡಾಕ್ಟರ್ ಕೃತಿ ಶೆಟ್ಟಿ, ಎಂಬಿಬಿಎಸ್. 10 ಬೆಡ್ನ ವ್ಯವಸ್ಥೆಯುಳ್ಳ ಸುಸಜ್ಜಿತ ಕ್ಲಿನಿಕ್. ನಮ್ಮಲ್ಲಿ ಎಲ್ಲಾ ರೀತಿಯ ಆರೋಗ್ಯ ತಪಾಸಣೆಯ ಜೊತೆಗೆ ಎಸಿಜಿ ಸೇವೆ ಲಭ್ಯ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಹಾಗೂ ಪ್ರತಿ ಆದಿತ್ಯವಾರ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆಯವರೆಗೆ ತೆರೆದಿರುತ್ತದೆ. ಆರೋಗ್ಯದ ಕಾಳಜಿಗೆ ಶತಾಕ್ಷಿ ಕ್ಲಿನಿಕ್ ಅಂಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಮಾತಾ ಕಾಂಪ್ಲೆಕ್ಸ್, ಅಲಂಕಾರು. 7899429912.
ಬಲ್ಲೇನಾ ಹಲೋ ಹೌದಾ ಏನು ಹಲೋ ದಾದಾ ಓಕೆ ಓಕೆ ನಾನು ಝೂಮ್ ಹಾಕೋದಲ್ಲ ಚಿಕ್ಕೋಣ ಹಾಂ ಏನು ಚಿಕ್ಕೋಣ ಹಾಂ ಸರಿ ಶಾಪ್ ಅಲಂಕಾರು. ನಮ್ಮಲ್ಲಿ ಏಷ್ಯನ್ ಬ್ರ್ಯಾಂಡ್, ಬಿರ್ಲಾ, ಒಪಾಸ ಬ್ರ್ಯಾಂಡ್ನ ಎಲ್ಲಾ ರೀತಿಯ ಪೈಂಟ್ಸ್, ವಾಲ್ ಪೇಪರ್ಗಳು ಉತ್ತಮ ಬೆಲೆಯಲ್ಲಿ ದೊರೆಯುತ್ತದೆ. ಮನೆ ಕಟ್ಟಡಗಳಿಗೆ ಬೇಕಾದ ಎಲ್ಲಾ ತರಹದ ಪೈಂಟಿಂಗ್ಸ್ ಗಳನ್ನ ನುರಿತ ಕೆಲಸಗಾರರಿಂದ ಕ್ಲಬ್ನ ಸಮಯದಲ್ಲಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಕ್ರೇಜಿ ಕಲರ್ ಪಾಯಿಂಟ್ ಶಾಪ್ ಅಲಂಕಾರು, ನಿತಿನ್ ಬಜ್ಜಾರು, ಮಾತೃಕೃಪಾ ಕಾಂಪ್ಲೆಕ್ಸ್ ಅಲಂಕಾರು, ಕಡಬ. ಕಾಂಟ್ಯಾಕ್ಟ್ 9964061961 8762102322. Again, interlocks and whole blocks and earth movers. ನಮ್ಮಲ್ಲಿ ವಿವಿಧ ಶೈಲಿಗಳ ವಿನೂತನ ಮಾದರಿಯುಳ್ಳ ಇಂಟರ್ಲಾಕ್ಸ್ ಮತ್ತು ಬ್ಲಾಕ್ಸ್ ಆಕರ್ಷಕ ಹಾಗೂ ಮಿತ ದರದಲ್ಲಿ ಲಭ್ಯ. ಮಾಲಕರು ರಾಧಾಕೃಷ್ಣ ರೈ ಪರಾರಿಗುತ್ತು, ಶ್ರೀ ದುರ್ಗಾ ಟವರ್ಸ್ ಅಲಂಕಾರು. 9980442256. ಮಂಜುಶ್ರೀ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮತ್ತು ಸರ್ವಿಸ್ ಲಭ್ಯ. ಸೌಂಡ್ ಸಿಸ್ಟಮ್, ಎಲ್ಲಾ ಕಂಪನಿಯ ಟಿವಿ, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಎಸಿ, ಫ್ಯಾನ್, ಕೂಲರ್, ಸಿಸಿಟಿವಿ, ಇನ್ವರ್ಟರ್, ಮೊಬೈಲ್ ನೆಟ್ವರ್ಕ್ ಬೂಸ್ಟರ್, ಎಲ್ಲಾ ತರಹದ ಲೈಟ್ಸ್ಗಳು ಮಿತ ದರದಲ್ಲಿ ಲಭ್ಯ. 8,000ಕ್ಕಿಂತ ಹೆಚ್ಚಿನ ಖರೀದಿಗೆ ಬಜಾಜ್ ಫೈನಾನ್ಸ್ ವತಿಯಿಂದ ಇಎಂಐ ವ್ಯವಸ್ಥೆಯೂ ಲಭ್ಯ. ಮಾಲಕರು ಸಂದೀಪ್ ಪೂಜಾರಿ, ಬೆಳ್ತಿಗೇರು. ಇಂದೇ ಭೇಟಿ ನೀಡಿ. ಮಂಜುಶ್ರೀ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಕೆನರಾ ಬ್ಯಾಂಕ್ ಮುಂಭಾಗ, ಶ್ರೀ ದುರ್ಗಾ ಟವರ್ಸ್ ಅಲಂಕಾರು. ಮೊಬೈಲ್ ನಂಬರ್ 9164829320, 7899519320. ಅಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಲಂಕಾರು ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಸುಳ್ಯ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಹಿರಿಯ ನಾಗರಿಕರಿಗೆ, ನಿವೃತ್ತ ಯೋಧರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ
2 ವರ್ಷದ ಮೇಲಿನ ಹೂಡಿಕೆಗಳಿಗೆ 9.75% ಬಡ್ಡಿದರ. 2 ವರ್ಷದ ಮೇಲಿನ ಹೂಡಿಕೆಗಳಿಗೆ ಸಾಮಾನ್ಯರಿಗೆ 9.25% ಬಡ್ಡಿದರ. ಹಿರಿಯ ನಾಗರಿಕರಿಗೆ, ನಿವೃತ್ತ ಯೋಧರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ 1 ವರ್ಷದ ಹೂಡಿಕೆಗಳಿಗೆ 9.5% ಬಡ್ಡಿದರ. 1 ವರ್ಷದ ಹೂಡಿಕೆಗಳಿಗೆ ಸಾಮಾನ್ಯರಿಗೆ 9.0% ಬಡ್ಡಿದರ. ನಮ್ಮ ಇತರ ಸಾಲ ಸೌಲಭ್ಯ: ವಾಹನ ಸಾಲ, ಚಿನ್ನಾಭರಣ ಅಡವು ಸಾಲ, ಗೃಹ ನಿರ್ಮಾಣ ಸಾಲ, ಜಾಮೀನು ಸಾಲ, ವ್ಯಾಪಾರ ಸಾಲ, ಗೃಹ ನಿರ್ಮಾಣ ಸಾಲ, ಜಮೀನು ಖರೀದಿ ಸಾಲ, ವೇತನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡ ಸಾಲ. ಅವಧಿಗೆ ಸರಿಯಾಗಿ ಪಾವತಿಸಿದರೆ 0.5% ರಿಯಾಯಿತಿ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಆಲಂಕಾರು, ಶ್ರೀ ದುರ್ಗಾ ಟವರ್, ಕೆನರಾ ಬ್ಯಾಂಕ್ ಎದುರುಗಡೆ, ಮುಖ್ಯ ರಸ್ತೆ, ಆಲಂಕಾರು, ಕಡಪ. 9906571156. ಶತಾಕ್ಷಿ ಕ್ಲಿನಿಕ್ ಅಂಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಡಾಕ್ಟರ್ ಕೃತಿ ಶೆಟ್ಟಿ ಎಂಬಿಬಿಎಸ್. 10 ಬೆಡ್ನ ವ್ಯವಸ್ಥೆಯುಳ್ಳ ಸುಸಜ್ಜಿತ ಕ್ಲಿನಿಕ್. ನಮ್ಮಲ್ಲಿ ಎಲ್ಲಾ ರೀತಿಯ ಆರೋಗ್ಯ ತಪಾಸಣೆಯ ಜೊತೆಗೆ ಎಸಿಜಿ ಸೇವೆ ಲಭ್ಯ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಹಾಗೂ ಪ್ರತಿ ಆದಿತ್ಯವಾರ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆಯವರೆಗೆ ತೆರೆದಿರುತ್ತದೆ. ಆರೋಗ್ಯದ ಕಾಳಜಿಗೆ ಶತಾಕ್ಷಿ ಕ್ಲಿನಿಕ್ ಅಂಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಮಾತಾ ಕಾಂಪ್ಲೆಕ್ಸ್, ಆಲಂಕಾರು. 7899429912.
స్వతంత్ర జనంత భక్తులే హిస్టు జనంత భక్తులే మరొంద్ర జనంత భక్తులే దేర్క జనంత ಗುಚ್ಚು ಭಕ್ತುಲೇ ಅಲಂಗಾರ ಗುಚ್ಚು ಭಕ್ತುಲೇ ಭಗವತಿದರ ಮನೆಯರೇ ಪಟ್ಟದ ಗುತ್ತಿ ಬಾರಗರೇ ಮನೋಜ ಗುತ್ತಿ ಬಾರಗರ ಪರಾರಿ ಗುತ್ತಿ ಬಾರಗರ ಪರಾರಿ ಗುತ್ತಿ ಬಾರಗರೇ ಲಿಂಗದ ಗುತ್ತಿ ಬಾರಗರ ಮತ್ತಾನ ಗುತ್ತಿ ಬಾರಗರ ತಪ್ಪ ಬಲ್ಲ ಪರಾರಿ ಬರ್ತಿದೆ ಪರಾರಿ ಬರ್ತಿದೆ ಪಂಚರ್ಕ ಬರ್ತಿದೆ ಇದರ ನಾಳಿಂದ ಬರ್ತಿದೆ ಇದರ ನಾಳಿಂದ ಬರ್ತಿದೆ ಪ್ರಪದ ಬಾರಗರ ಪ್ರಪದ ಬರ್ತಿದೆ ನೆಚ್ಚಾರಿ ಓರಿಂತ ಮನೆಯರ ಸಾರಾಸೋರ ಹೋಗತಿದ್ದಾರೆ ಮನೆಯರೇ ಮಠನಿಂದ ಬರ್ತಿದೆ ಕೊಪ್ಪ ಮುಕ್ತ ಹಿಂಸೆಗಾನದ ಕೊಟ್ಟಾರು ನಮ್ಮ ದೇವಿ ಜಾತಿ ನೂರಾರು ನಿತ್ಯಗಣಕ ದೇವರು ಗುಂಡವತ್ತ ಆಸೆ ಮಕ್ಕಳ ಮಾಡುವಂತ ಆಸೆ ದೇವರು ಗುಂಡವತ್ತ ಆಸೆ ಮಕ್ಕಳ ಮಾಡುವಂತ ಆಸೆ ಪ್ಯಾಂಟ್
ಬರ್ತೀರಿ ಎದುರೊಬ್ಬನ ಎದುರುಂದನ ಇಲ್ಲಿ ಬಜಿ ಬರಬೇಕು ಹಾಂ ಇದು ಅರ್ಧ ಮುಟ್ಟ ಅದೇ ಮುಟ್ಟ ಬಲ್ಲವ ಅರ್ಧ ಮುಟ್ಟ ಅಂಚಿಗೆ ಬೋಂಡ ಹಾಕ್ಬೇಕು
ಅಲಂಕಾರು. ನಮ್ಮಲ್ಲಿ ಏಷ್ಯನ್ ಬ್ರ್ಯಾಂಡ್, ಬಿರ್ಲಾ, ಒಪಾಸ ಬ್ರ್ಯಾಂಡ್ನ ಎಲ್ಲಾ ರೀತಿಯ ಪೈಂಟ್ಸ್, ವಾಲ್ ಪೇಪರ್ಗಳು ಉತ್ತಮ ಬೆಲೆಯಲ್ಲಿ ದೊರೆಯುತ್ತದೆ. ಮನೆ ಕಟ್ಟಡಗಳಿಗೆ ಬೇಕಾದ ಎಲ್ಲಾ ತರಹದ ಪೈಂಟಿಂಗ್ಸ್ ಗಳನ್ನ ನುರಿತ ಕೆಲಸಗಾರರಿಂದ ಕ್ಲಬ್ನ ಸಮಯದಲ್ಲಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಕ್ರೇಜಿ ಕಲರ್ ಪಾಯಿಂಟ್ ಶಾಪ್ ಅಲಂಕಾರು, ನಿತಿನ್ ಮಜ್ಜಾರು, ಮಾತೃಕೃಪಾ ಕಾಂಪ್ಲೆಕ್ಸ್ ಅಲಂಕಾರು, ಕಡಬ. ಕಾಂಟ್ಯಾಕ್ಟ್ 9964061961 876210232. Interlocks and hole blocks and earth movers. ನಮ್ಮಲ್ಲಿ ವಿವಿಧ ಶೈಲಿಗಳ ವಿನೂತನ ಮಾದರಿಯುಳ್ಳ ಇಂಟರ್ಲಾಕ್ಸ್ ಮತ್ತು ಬ್ಲಾಕ್ಸ್ ಆಕರ್ಷಕ ಹಾಗೂ ಮಿತ ದರದಲ್ಲಿ ಲಭ್ಯ. ಮಾಲಕರು ರಾಧಾಕೃಷ್ಣ ರೈ ಪರಾರಿಗುತ್ತು, ಶ್ರೀ ದುರ್ಗಾ ಟವರ್ಸ್ ಅಲಂಕಾರು, 9980442256. ಮಂಜುಶ್ರೀ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮತ್ತು ಸರ್ವಿಸ್ ಲಭ್ಯ. ಸೌಂಡ್ ಸಿಸ್ಟಮ್, ಎಲ್ಲಾ ಕಂಪನಿಯ ಟಿವಿ, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಎಸಿ, ಫ್ಯಾನ್, ಕೂಲರ್, ಸಿಸಿಟಿವಿ, ಇನ್ವರ್ಟರ್, ಮೊಬೈಲ್ ನೆಟ್ವರ್ಕ್ ಬೂಸ್ಟರ್, ಎಲ್ಲಾ ತರಹದ ಲೈಟ್ಸ್ಗಳು ಮಿತ ದರದಲ್ಲಿ ಲಭ್ಯ. 8,000ಕ್ಕಿಂತ ಹೆಚ್ಚಿನ ಖರೀದಿಗೆ ಬಜಾಜ್ ಫೈನಾನ್ಸ್ ವತಿಯಿಂದ ಇಎಂಐ ವ್ಯವಸ್ಥೆಯೂ ಲಭ್ಯ. ಮಾಲಕರು ಸಂದೀಪ್ ಪೂಜಾರಿ, ಬೆಳ್ತಿಗೇರು. ಇಂದೇ ಭೇಟಿ ನೀಡಿ. ಮಂಜುಶ್ರೀ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಕೆನರಾ ಬ್ಯಾಂಕ್ ಮುಂಭಾಗ, ಶ್ರೀ ದುರ್ಗಾ ಟವರ್ಸ್ ಅಲಂಕಾರು. ಮೊಬೈಲ್ ನಂಬರ್ 9164829320 7899519320.
ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಆಲಂಕಾರು ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಸುಳ್ಯ ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಹಿರಿಯ ನಾಗರಿಕರಿಗೆ, ನಿವೃತ್ತ ಯೋಧರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ 2 ವರ್ಷದ ಮೇಲಿನ ಹೂಡಿಕೆಗಳಿಗೆ 9.75% ಬಡ್ಡಿ ದರ. 2 ವರ್ಷದ ಮೇಲಿನ ಹೂಡಿಕೆಗಳಿಗೆ ಸಾಮಾನ್ಯರಿಗೆ 9.25% ಬಡ್ಡಿ ದರ. ಹಿರಿಯ ನಾಗರಿಕರಿಗೆ, ನಿವೃತ್ತ ಯೋಧರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ 1 ವರ್ಷದ ಹೂಡಿಕೆಗಳಿಗೆ 9.5% ಬಡ್ಡಿ ದರ. 1 ವರ್ಷದ ಹೂಡಿಕೆಗಳಿಗೆ ಸಾಮಾನ್ಯರಿಗೆ 9.0% ಬಡ್ಡಿ ದರ. ನಮ್ಮ ಇತರ ಸಾಲ ಸೌಲಭ್ಯ: ವಾಹನ ಸಾಲ, ಚಿನ್ನಾಭರಣ ಅಡವು ಸಾಲ, ಗೃಹ ನಿರ್ಮಾಣ ಸಾಲ, ಜಾಮೀನು ಸಾಲ, ವ್ಯಾಪಾರ ಸಾಲ, ಗೃಹ ನಿರ್ಮಾಣ ಸಾಲ, ಜಮೀನು ಖರೀದಿ ಸಾಲ, ವೇತನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡ ಸಾಲ. ಅವಧಿಗೆ ಸರಿಯಾಗಿ ಪಾವತಿಸಿದರೆ 0.5% ರಿಯಾಯಿತಿ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಆಲಂಕಾರು, ಶ್ರೀ ದುರ್ಗಾ ಟವರ್, ಕೆನರಾ ಬ್ಯಾಂಕ್ ಎದುರುಗಡೆ, ಮುಖ್ಯ ರಸ್ತೆ, ಆಲಂಕಾರು, ಕಡಬ. 9916 57156. ಶತಾಕ್ಷಿ ಕ್ಲಿನಿಕ್ ಅಂಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಡಾಕ್ಟರ್ ಕೃತಿ ಶೆಟ್ಟಿ ಎಂಬಿಬಿಎಸ್. 10 ಬೆಡ್ನ ವ್ಯವಸ್ಥೆಯುಳ್ಳ ಸುಸಜ್ಜಿತ ಕ್ಲಿನಿಕ್. ನಮ್ಮಲ್ಲಿ ಎಲ್ಲಾ ರೀತಿಯ ಆರೋಗ್ಯ ತಪಾಸಣೆಯ ಜೊತೆಗೆ ಎಸಿಜಿ ಸೇವೆ ಲಭ್ಯ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಹಾಗೂ ಪ್ರತಿ ಆದಿತ್ಯವಾರ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆಯವರೆಗೆ ತೆರೆದಿರುತ್ತದೆ. ಆರೋಗ್ಯದ ಕಾಳಜಿಗೆ ಶತಾಕ್ಷಿ ಕ್ಲಿನಿಕ್ ಅಂಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಮಾತಾ ಕಾಂಪ್ಲೆಕ್ಸ್, ಆಲಂಕಾರು. 7899429912.
ಶಾಪ್ ಅಲಂಕಾರು. ನಮ್ಮಲ್ಲಿ ಏಷ್ಯನ್ ಬ್ರ್ಯಾಂಡ್, ಬಿರ್ಲಾ, ಒಪಾಸಾ ಬ್ರ್ಯಾಂಡ್ನ ಎಲ್ಲಾ ರೀತಿಯ ಪೈಂಟ್ಸ್, ವಾಲ್ ಪೇಪರ್ಗಳು ಉತ್ತಮ ಬೆಲೆಯಲ್ಲಿ ದೊರೆಯುತ್ತದೆ. ಮನೆ ಕಟ್ಟಡಗಳಿಗೆ ಬೇಕಾದ ಎಲ್ಲಾ ತರಹದ ಪೈಂಟಿಂಗ್ಸ್ ಗಳನ್ನ ನುರಿತ ಕೆಲಸಗಾರರಿಂದ ಕ್ಲಬ್ನ ಸಮಯದಲ್ಲಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಕ್ರೇಜಿ ಕಲರ್ ಪಾಯಿಂಟ್ ಶಾಪ್ ಅಲಂಕಾರು, ನಿತಿನ್ ಮಜ್ಜಾರು, ಮಾತೃಕೃಪಾ ಕಾಂಪ್ಲೆಕ್ಸ್ ಅಲಂಕಾರು, ಕಡಬ. ಕಾಂಟ್ಯಾಕ್ಟ್ 9964061961 876210232. Again, interlocks and whole blocks and earth movers. ನಮ್ಮಲ್ಲಿ ವಿವಿಧ ಶೈಲಿಗಳ ವಿನೂತನ ಮಾದರಿಯುಳ್ಳ ಇಂಟರ್ಲಾಕ್ಸ್ ಮತ್ತು ಬ್ಲಾಕ್ಸ್ ಆಕರ್ಷಕ ಹಾಗೂ ಮಿತ ದರದಲ್ಲಿ ಲಭ್ಯ. ಮಾಲಕರು ರಾಧಾಕೃಷ್ಣ ರೈ ಪರಾರಿಗುತ್ತು, ಶ್ರೀ ದುರ್ಗಾ ಟವರ್ಸ್ ಅಲಂಕಾರು. 9980442256. ಮಂಜುಶ್ರೀ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮತ್ತು ಸರ್ವಿಸ್ ಲಭ್ಯ. ಸೌಂಡ್ ಸಿಸ್ಟಮ್, ಎಲ್ಲಾ ಕಂಪನಿಯ ಟಿವಿ, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಎಸಿ, ಫ್ಯಾನ್, ಕೂಲರ್, ಸಿಸಿಟಿವಿ, ಇನ್ವರ್ಟರ್, ಮೊಬೈಲ್ ನೆಟ್ವರ್ಕ್ ಬೂಸ್ಟರ್, ಎಲ್ಲಾ ತರಹದ ಲೈಟ್ಸ್ ಗಳು ಮಿತ ದರದಲ್ಲಿ ಲಭ್ಯ. 8,000ಕ್ಕಿಂತ ಹೆಚ್ಚಿನ ಖರೀದಿಗೆ ಬಜಾಜ್ ಫೈನಾನ್ಸ್ ವತಿಯಿಂದ ಇಎಂಐ ವ್ಯವಸ್ಥೆಯೂ ಲಭ್ಯ. ಮಾಲಕರು ಸಂದೀಪ್ ಪೂಜಾರಿ, ಬೆಳ್ತಿಗೇರು. ಇಂದೇ ಭೇಟಿ ನೀಡಿ. ಮಂಜುಶ್ರೀ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಕೆನರಾ ಬ್ಯಾಂಕ್ ಮುಂಭಾಗ, ಶ್ರೀ ದುರ್ಗಾ ಟವರ್ಸ್ ಅಲಂಕಾರು. ಮೊಬೈಲ್ ನಂಬರ್ 9164829320 7899519320.
ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಆಲಂಕಾರು ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಸುಳ್ಯ ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಹಿರಿಯ ನಾಗರಿಕರಿಗೆ, ನಿವೃತ್ತ ಯೋಧರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ 2 ವರ್ಷದ ಮೇಲಿನ ಹೂಡಿಕೆಗಳಿಗೆ 9.75% ಬಡ್ಡಿದರ. 2 ವರ್ಷದ ಮೇಲಿನ ಹೂಡಿಕೆಗಳಿಗೆ ಸಾಮಾನ್ಯರಿಗೆ 9.25% ಬಡ್ಡಿದರ. ಹಿರಿಯ ನಾಗರಿಕರಿಗೆ, ನಿವೃತ್ತ ಯೋಧರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ 1 ವರ್ಷದ ಹೂಡಿಕೆಗಳಿಗೆ 9.5% ಬಡ್ಡಿದರ. 1 ವರ್ಷದ ಹೂಡಿಕೆಗಳಿಗೆ ಸಾಮಾನ್ಯರಿಗೆ 9.0% ಬಡ್ಡಿದರ. ನಮ್ಮ ಇತರ ಸಾಲ ಸೌಲಭ್ಯ: ವಾಹನ ಸಾಲ, ಚಿನ್ನಾಭರಣ ಅಡವು ಸಾಲ, ಗೃಹ ನಿರ್ಮಾಣ ಸಾಲ, ಜಾಮೀನು ಸಾಲ, ವ್ಯಾಪಾರ ಸಾಲ, ಗೃಹ ನಿರ್ಮಾಣ ಸಾಲ, ಜಮೀನು ಖರೀದಿ ಸಾಲ, ವೇತನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡ ಸಾಲ. ಅವಧಿಗೆ ಸರಿಯಾಗಿ ಪಾವತಿಸಿದರೆ 0.5% ರಿಯಾಯಿತಿ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಆಲಂಕಾರು, ಶ್ರೀ ದುರ್ಗಾ ಟವರ್, ಕೆನರಾ ಬ್ಯಾಂಕ್ ಎದುರುಗಡೆ, ಮುಖ್ಯ ರಸ್ತೆ, ಆಲಂಕಾರು, ಕಡಬ. 9916571156. ಶತಾಕ್ಷಿ ಕ್ಲಿನಿಕ್ ಅಂಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಡಾಕ್ಟರ್ ಕೃತಿ ಶೆಟ್ಟಿ ಎಂಬಿಬಿಎಸ್. 10 ಬೆಡ್ನ ವ್ಯವಸ್ಥೆಯುಳ್ಳ ಸುಸಜ್ಜಿತ ಕ್ಲಿನಿಕ್. ನಮ್ಮಲ್ಲಿ ಎಲ್ಲಾ ರೀತಿಯ ಆರೋಗ್ಯ ತಪಾಸಣೆಯ ಜೊತೆಗೆ ಎಸಿಜಿ ಸೇವೆ ಲಭ್ಯ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಹಾಗೂ ಪ್ರತಿ ಆದಿತ್ಯವಾರ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆಯವರೆಗೆ ತೆರೆದಿರುತ್ತದೆ. ಆರೋಗ್ಯದ ಕಾಳಜಿಗೆ ಶತಾಕ್ಷಿ ಕ್ಲಿನಿಕ್ ಅಂಡ್ ಕ್ಲಿನಿಕಲ್ ಲ್ಯಾಬೋರೇಟರಿ, ಮಾತಾ ಕಾಂಪ್ಲೆಕ್ಸ್, ಆಲಂಕಾರು. 7899429912